ಕಥೆಯ ಇಡುತ್ತೀವಿ ನಿಮ್ಮಯ ಕಣದಾಗ, ಇಟಕೊಳ್ಳಿ ನಿಮ್ಮಯ ಮನದಾಗ, ಇಡುತ್ತೀವಿ ನಿಮ್ಮಯ ಕಣದಾಗ, ಇಟಕೊಳ್ಳಿ ನಿಮ್ಮಯ ಮನದಾಗ. ಕಥೆಯ ಹೇಳುತ್ತೀವಿ ನಾವೀಗ ಒಂದು ಇತಿಹಾಸದ ಪುಟ ತೆರಿತೀವ. ಕಥೆಯ ಹೇಳುತ್ತೀವಿ ನಾವೀಗ ಒಂದು ಇತಿಹಾಸದ ಪುಟ ತೆರಿತೀವ. ಆಸ್ತಿ ಕಳೆದುದರ ಕಥೆ ಐತಿ, ದ್ರೋಹ ಸಂಚಿನ ವ್ಯಥೆ ಐತಿ. ಆಸ್ತಿ ಕಳೆದುದರ ಕಥೆ ಐತಿ, ದ್ರೋಹ ಸಂಚಿನ ವ್ಯಥೆ ಐತಿ. ದೇಶಕ್ಕಾಗಿ ಎಲ್ಲ ಬಿಟ್ಟು ಬರಿದಾದವರ, ದೇಶಕ್ಕಾಗಿ ಎಲ್ಲ ಬಿಟ್ಟು ಬರಿದಾದವರ, ಜೀವ ಕೊಟ್ಟವರ ಕಥೆ ಐತಿ, ಬಹು ವ್ಯಥೆ ಐತಿ. ಜೀವ ಕೊಟ್ಟವರ ಕಥೆ ಐತಿ, ಬಹು ವ್ಯಥೆ ಐತಿ. ಕಥೆಯ ಹೇಳುತ್ತೀವಿ ನಾವೀಗ ಒಂದು ಇತಿಹಾಸದ ಪುಟ ತೆರಿತೀವ. ಕಥೆಯ ಹೇಳುತ್ತೀವಿ ನಾವೀಗ ಒಂದು ಇತಿಹಾಸದ ಪುಟ ತೆರಿತೀವ. ನಾನು ನಿಮ್ಗೆಲ್ಲ ಒಂದು ಕತೆ ಹೇಳೋಕೆ ಬಂದಿದ್ದೀನಿ. ನಮ್ಮೂರಲ್ಲಿ ನಡೆದಿದ್ದ ಕತೆ, ನಮ್ಮದೇ ಸಿದ್ದಾಪುರದ ಪಕ್ಕದಲ್ಲೇ ಇರೋ ಒಂದು ಪುಟ್ಟ ಗ್ರಾಮ ಬೇಡ್ಕಣಿಯಲ್ಲಿ ನಡೆದಂತಹ ಕತೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಿದ್ದಾಪುರ ತನ್ನನ್ನು ತಾನು ಸಂಪೂರ್ಣ ತೊಡಗಿಸಿಕೊಂಡಿದೆ. ಇಲ್ಲಿ ಬೆಳ್ಳಿ, ಬಂಗಾರ, ಮನೆ, ಆಸ್ತಿ ಹೀಗೆ ತಮ್ಮ ಸರ್ವಸ್ವವನ್ನು ಕಳೆದುಕೊಂಡ ಹಲವಾರು ಕುಟುಂಬಗಳಿವೆ. ಸಿದ್ದಾಪುರದಲ್ಲಿ ಪ್ರಪ್ರಥಮವಾಗಿ ರಾಜಬಂದಿಯಾದವರು ಇದೇ ಬೇಡ್ಕಣಿಯ ಚೌಡಾ ನಾಯ್ಕರು. ಶ್ರೀಮಂತ ನಾಮಧಾರಿ ಕುಟುಂಬದಲ್ಲಿ ಜನಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿ ಬ್ರಿಟಿಷರ ಪರವಾಗಿದ್ದ ತನ್ನ ತಂದೆಯ ವಿರೋಧವನ್ನು ಕಟ್ಟಿಕೊಂಡು ಕೌಟುಂಬಿಕವಾಗಿ ಮಾನಸಿಕ ಹಿಂಸೆಗಳಿಗೊಳಗಾಗಿ ತಮ್ಮ ಅಂತ್ಯವನ್ನು ಕಂಡ ಚೌಡಾ ನಾಯ್ಕರ ಕಥೆಯನ್ನು ಕೇಳಿದರೆ ಕರುಳು ಕಿವಿಚಿ ಬರುತ್ತದೆ. ಬನ್ನಿ, ಇದೇ ಚೌಡಾ ನಾಯ್ಕರ ಮನೆ. ಓ ಅಲ್ಲ ಅಲ್ಲ, ಇದು ಅವ್ರ ತಂದೆ ಕನ್ನಾ ನಾಯ್ಕರ ಮನೆ. ಓ ಅದು ಅಲ್ಲ ನೋಡಿ, ಇದು ರಾವ್ ಬಹದ್ದೂರ್ ಸಾಹೇಬ್ರ ಮನೆ. ಓ ಬೇರೆ ಬೇರೆ ಬರ್ತಾ ಇದೆ. बोलो भारत माता की ಜೈ, भारत माता की ಜೈ, वंदे ಮಾತರಂ, वंदे ಮಾತರಂ, भारत माता की ಜೈ, भारत माता की ಜೈ, वंदे ಮಾತರಂ, वंदे ಮಾತರಂ, भारत माता की ಜೈ, भारत माता की ಜೈ, वंदे ಮಾತರಂ, वंदे ಮಾತರಂ, भारत माता की ಜೈ, भारत माता की ಜೈ, वंदे ಮಾತರಂ, वंदे ಮಾತರಂ, भारत माता की ಜೈ, भारत माता की ಜೈ, वंदे वंदे भारत माता की वंदे वंदे ಏ ಯಾರವ ನಮ್ಮನೆ ಬಾಗ್ಲ ಜೈಕಾರ ಕೂಗವ? ಯಾರು ಹೇಳಿ ನೋಡ್ರೆ ನಮ್ಮನದಯ್ಯ. ಬೇರೆಯವರಾಗಿದ್ರೆ ಬಂದೂಕ್ ತಗೊಂಡು ಡಮ್ ಹಂಚಿ ಬಿಡ್ತದ. ಏ ಚೌಡ, ಕೂಬೇಡ ಅಂದ್ರೆ ಗೊತ್ತಾಗ್ತದ ನಿಂಗೆ? ನಿಲ್ಸಕ್ ಹೋಗದ್ನ. ಗಾಂಧಿಯವರು ಸಾರಿದ ಅಸಹಕಾರ ಚಳವಳಿಗೆ ಜಯವಾಗಲಿ, ಬ್ರಿಟಿಷ್ ಸರ್ಕಾರಕ್ಕೆ ಧಿಕ್ಕಾರವಿರಲಿ. ಏ ಚೌಡ ಬರ, ನಿಂಗೆ ಎಷ್ಟು ಸಲ ಹೇಳ್ಬೇಕ? ಚಳವಳಿ ಹೋಗಬೇಡ ಅಂದ್ರೆ ಗೊತ್ತಾಗ್ತಲ್ಲ. ಆ ಇಂಗ್ಲೀಷರನ್ನ ಎದುರಕ್ಕಿ ಬೇಡ ಅಂದ್ರೆ ಮತ್ತೆ ಎದುರಕ್ಕಿತೀಯ. ಅಪ್ಪ, ದೇಶಕ್ಕೆ ದೇಶನೇ ತಿಳುಕರು ಗಾಂಧಿಯವರು ಹೇಳ್ದಂಗೆ ಕೇಳ್ತಾ ಇದ್ದೆ, ನೀ ಅಂತ ಕೇಳಕಲ್ಲ ಅಂತ. ದೇಶದ ಬಗ್ಗೆ ಅಭಿಮಾನ ಇದ್ದು ಯಾವನು ಸುಮ್ಮನೆ ಕುತ್ಕೊಂಡ ಕಾಲ ಇದಲ್ಲ. ಅಲ್ಲಲೇ, ಇಡೀ ಊರೇ ನನ್ನ ಮಾತು ಕೇಳ್ತೈತಿ. ಇಂಗ್ಲಿಷ್ ಸರ್ಕಾರ ಬೇರೆ ನನಗೆ ರಾವ್ ಬಹದ್ದೂರ್ ಅನ್ನೋ ಬಿರುದು ಕೊಟ್ಟೈತಿ, ಗೊತ್ತಾಯ್ತ ನಿಂಗೆ? ಆ ಬಿರುದು ಹೋಗಿ ಬೆಂಕಿ ಹಾಕ. ಏನ್ ಬ್ರಿಟಿಷ್ ಸರ್ಕಾರ ನಿನ್ನ ಗೌರವ ಹೆಚ್ಚಕ್ಕಾಗಿ ಬಿರುದು ಕೊಟ್ಟಿದೆ ಅಂತ ಹೇಳ್ಕೊಂಡೇನ? ನಿನ್ನಂತ ದೇಶದ್ರೋಹಿಗಳನ್ನು ಬೆಳೆಸಕ್ಕಾಗಿ ಬಿರುದಿನ ಪಿತ್ತನ ನೆತ್ತಿಗೆ ಹಚ್ಚತೈತಿ. ಯಾರ ಮೈಯಾಗ ಭಾರತೀಯರ ರಕ್ತ ಹರಿತೈತೋ ಅಂತರ್ ಯಾರು ಇದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಡಕಲ್ಲ. ಏ ಹುಡುಗ, ನನ್ನೇನ್ ಸತ್ರ ಮನ್ಸ ಅನ್ಕೋಬೇಡ. ಈ ಸರ್ಕಾರಕ್ಕೆ 800 ರೂಪಾಯಿ ತೇರ್ವೆ ಕೊಡೋ ಮಗ ನಾನು ಒಂದೇ. ದೇಶದ ಬಗ್ಗೆ ಅಭಿಮಾನ ಇಲ್ದೋ ಶ್ರೀಮಂತ ಬೇಡ ಭಿಕಾರಿಗಿಂತ ಕಡೆ ಅನ್ನೋದು ತಿಳ್ಕ. ಶಬಾಷ್ ಮಗನೇ, ನಿನ್ನ ಹೊನ್ನಾವರ ತನಕ ಕಳಿಸಿ ಮೆಟ್ರಿಕ್ ಓದಿಸಿ ಮದ್ವೆ ಬೇರೆ ಮಾಡಿದ್ನಲ್ಲ, ಚಲೋ ಮಾಡ್ದೆ. ನನ್ನ ಜೀವನ ಪಾವನಾತು. ಅಪ್ಪ, ನಾನು ನಿನ್ನ ಬಗ್ಗೆ ಅಂತ ಮಾತಾಡಬಲ್ಲ.
ನಿನ್ನ ಬ್ರಿಟಿಷ್ ಸರ್ಕಾರದ ಪಕ್ಷಪಾತದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಲ, ಗಾಂಧಿಯವರು ಅಸಹಕಾರ ಚಳವಳಿ ಕರೆ ನೀಡ್ಯಾರೆ. ಸಿದ್ದಾಪುರ ತಾಲೂಕಿನ ಎಷ್ಟೆಲ್ಲ ಜನ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟುಕೊಂಡು ಚಳವಳಿ ಬಂದಾರೆ. ನೀನು ನಿಂದ ಐತಲ್ಲ ರೋ ಬಹದ್ದೂರ್ ಆ ಬಿರುದಿ ರಾಜೀನಾಮೆ ಕೊಟ್ಟುಕೊಂಡು ನಮ್ಮ ಜೊತೆ ಚಳವಳಿ. ಏ ತಮ್ಮ, ಏ ಹುಡುಗ, ಇಲ್ಲ ಬರ, ಇಲ್ಲಿ ಕೂತ್ಕೈ. ನಿಂಗೆ ಎಷ್ಟು ಹೇಳಿರು ತಿಳಕಲ್ಲ, ನಿನ್ನ ಹುಡುಗಾಟಿಗೆ ಬುದ್ಧಿ ಬಿಡಕಲ್ಲ ನೀವು. ಅಲ್ಲ, ನಮ್ಮ ಊರಾಗೆ ನಮ್ಮದು ಹೆಸರು ಮಾತಿ ಬಂದ ಕುಟುಂಬ ಅಲ್ಲದೆ ಸಿದ್ದಾಪುರ ತಾಲೂಕಾಗೆ ನನ್ನ ಪದವಿ ಏನು, ನನ್ನ ಪ್ರತಿಷ್ಠೆ ಏನು. ಸಿದ್ದಾಪುರಕ್ಕೆ ಕಲೆಕ್ಟರ್ ಸಾಹೇಬ್ ಬಂದ್ರೆ ಈ ಕನ್ನನಾಯ್ಕನ್ನೇ ಮೊದಲು ಮಾತಾಡ್ಸೋದು. ಅಂತ ದೌಲತ್ನ ನೀನು ಇಟ್ಕೋಬೇಕು ಒಂದೇ. ನಂಗಿರೋ ದೌಲತ್ ಅಂದ್ರೆ ಒಂದೇ ಒಂದ, ನಮ್ಮ ನೆಲದಿಂದ ಬ್ರಿಟಿಷರನ್ನು ಹೊರದಪ್ಪಕು. ಆಗ ಮಾತ್ರ ನನ್ನ ಮನ್ಸಿ ಸಮಾಧಾನ. ಅಲ್ಲ, ಹಂಗಿನರ ಮನೆಗಿಂತ ಇಂಗಡದ ಗುಡಿಲೇಸು ಕೇಳಲ್ಲ ನೀನು? ಓಹೋ ಹೋ ಹೋ ಹೋ, ಸರ್ವಜ್ಞನು ದೊಡ್ಡ ತುಂಡು ಇದು. ಏ ಚೌಡ ನೋಡು, ನಮ್ಮ ಪೈಕಿಗೆ ಇಡೀ ಸಿದ್ದಾಪುರ ತಾಲೂಕಾಗೆ ಮೊದಲು ಮೆಟ್ರಿಕ್ ಮುಗಿಸಿದವ ಅಂದ್ರೆ ನೀನು. ನಮ್ಮನೆ ಹುಡುಗ ಈ ತಾಲೂಕಿಗೆ ಮಾಮಲೆದಾರಾಗಿ ಬರ್ತಾನೆ, ಆಡಳಿತ ನಡೆಸ್ತಾನೆ ಅಂತ ಕನ್ಸು ಕಾಣ್ಕೊತಾ ಇದ್ರೆ ನನ್ನ ಕನ್ಸಿಗೆ ತಣ್ಣೀರು ಹಾಕ್ಬಿಟ್ಟಿಲ್ಲ. ಆ ಇಂಗ್ಲೀಷರು ಇರೋದ ಕಟ್ಟಿಗೆ ಬೇಡ ಅಂದ್ರೆ ಕಟ್ಟಿಗೆತಾ ಇದ್ದಿ. ನೋಡ್ ಹುಡುಗ, ಆ ಬಿಳಿ ಜನರ ಶಿಸ್ತೇನು, ಅವ್ರ ದರ್ಪ ಏನು, ಬೇರೆಯವ್ರಿಗೆ ಗೌರವ ಕೊಡೋದನ್ನ ಅವ್ರು ನೋಡಿ ಕಲ್ತ್ಕೋಬೇಕಲ್ಲ. ಈಗ ನಾ ಸಿದ್ದಾಪುರದ ಮಾಮಲೆದಾರರ ಕಚೇರಿಗೆ ಹೋದ್ರೆ ಯಾರು ನನ್ನ ಕನ್ನ ನಾಯಕರೇ ಅನ್ನಕ್ಕಲ್ಲ. ಓ ಹೋ ಹೋ ಹೋ, ರಾವ್ ಬಹದ್ದೂರ್ ಸಾಹೇಬ್ರು ನಮಸ್ಕಾರ, ಬನ್ನಿ, ಈಗ ಬನ್ನಿ, ಕುಳಿತುಕೊಳ್ಳಿ ಅಂತಾರೆ. ಗೊತ್ತಾತು ಅಪ್ಪ, ಬಿರುದು ಅನ್ನೋದು ಹೆಂಡದ ಅಮಲಿದ್ದಂಗೆ. ಮೊದಲು ನಿನ್ನ ತಲೆಗೆ ಹತ್ತಿದ ಅಮಲ್ನ ಇಳಿಸ್ಕ್ಯ. ಬ್ರಿಟಿಷರಿಗೆ ನಿಂಗೆ ಗೌರವ ಕೊಡೋದು ಬೇಕಾಗಲ್ಲ. ನಮ್ಮರಿಂದಲೇ ನಮ್ಮರನ್ನ ತಲೆ ತೆಗೆಯೋ ಉಪಾಯ ಅದು. ನೀನು ಅವ್ರನ್ನ ಬಿಟ್ಟಾಕು, ನಮ್ಮ ಜೊತೆ ಚಳುವಳಿ ಬಾ. ಹುಡುಗ, ನೀ ಮಾತ್ರ ಮರಿಬೇಡ. ಒಂದಲ್ಲ ಒಂದ್ ದಿವಸ ನಿನ್ನ ಕಿವಿ ಹಿಂಡಕ್ಕೆ ಯಾ ನನ್ನ ಮಗಾರು ಬಂದೇ ಬರ್ತಾನೆ. ಇದ್ ನೆಪ್ಪಿಲ್ಲ. ಒಂದು ಕೆಲಸ ಮಾಡ್ರ, ಗಾಂಧಿಯವರು ಒಂದು ಪ್ರಸಂಗ ಬರೀರಿ. ಆ ದೊಡ್ಡ ಮನೆ ನಾರಾಯಣಗಟ್ರು ಕೋಮಲಾಂಗಿ ಕೇಳೆ ಮದಗಜ ಕಾಮಿನಿ ಪಾಂಚಾಲೆ ಅನ್ಕೊತಾ ಭಾಗವತ್ಗೆ ಮಾಡಿ. ಶಿಳಿಗೆ ಸುಬ್ರಾಯ ಭಟ್ರು ಮಗಕ್ಕೆಲ್ಲ ಬಣ್ಣ ಮೇತ್ಕೊಂಡು ಅನ್ಕೊತ ಕುಣಿ. ನೀ ಮಾತ ಸೂಡಿ ಹಿಡಕ್ ಹೋಗು ಬೆಂಕಿ ಹಾಕಕ್ಕೆ. ಬೆಂಕಿ ಹಾಕ್ತಂತೆ, ಬೆಂಕಿ ಹೊಸ್ತನೆ. ಅಲ್ಲ ಹುಡುಗ, ಏ ಹುಡುಗ, ಇನ್ನು ದಿನೋಪತ್ತಾಗೆ ಕಾರವಾರದಿಂದ ಕಲೆಕ್ಟರ್ ಸಾಹೇಬ ಸಿದ್ದಾಪುರಕ್ಕೆ ಬರ್ತಾನೆ. ಸಿದ್ದಾಪುರದ ಮಾಮಲೆದಾರ ಅಂತವ ನೀ ಮೆಟ್ರಿಕ್ ಮುಗಿಸಿ ಸುದ್ದಿ ಹೇಳಿನಿ. ನಿಂಗೂ ಮಾಮಲೆದಾರಾಗಿ ಯೋಗ ಐತಲಿ. ಹೋಗ್ ಅಲ್ಲಿ ನಿಮ್ಮ ಅವ್ವ ನಿನ್ನ ಹೆಂಡತಿ ಊಟಕ್ಕೆ ಬರಕಾಯ್ತಾ ಇದಾರೆ. ನಾನು ಬತ್ನಿ, ಉಣಕ್ ಹೋಗಣ ಬಾ. ಅಪ್ಪ ನೋಡ್ತಮ್ಮ, ನಾ ಮೊದ್ಲೇ ಹೇಳ್ಬಿಡ್ತೀನಿ, ನೀ ಬೇರೆ ಎಂತಾರು ಸುದ್ದಿದ್ರೆ ಮಾತಾಡು. ಚಳವಳಿ ಸುದ್ದಿ ಏನಾರು ಮಾತಾಡ್ರೆ ಮೈ ರಾಮೆಲ್ಲ ಉರಿದೈತಿ ಹಿಂದೆ. ನಂತಾವ್ ದೇಶ ಸುದ್ದಿ ಬಿಟ್ರೆ ಬೇರೆ ಅಂತ ಸುದ್ದಿ ಇಲ್ಲ. ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ. ಮತ್ಯಾ ದೇವ ಮೆಟ್ಟಿಗಿಂತ ನಿಂಗೆ ನೀನ್ ಸರಿ ಮಾಡಕ್ ಮಾತ್ರ ಯಾವ ದೇವ್ರ ತವನೂ ಹಾಕಲ್ಲ. ಒಂದೇ ಮಾತರಂ. ಮುಚ್ಚಿಂದ ಹೋಗಲೇ. ಓಹೋ ಹೋ, ರಾವ್ ಬಹದ್ದೂರ್ ಸಾಹೇಬ್ರ ಬನ್ನಿ ಬನ್ನಿ, ಹೀಗೆ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಅಂದಾಗೆ ಇವರು ಅವ ನನ್ನ ಮಗ, ಅದೇ ಮೊನ್ನೆ ಹೇಳಿದ್ನಲ್ಲ, ಚೌಡ ನಾಯಕರು ಅಂತ. ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಚೌಡ್ ನಾಯ್ಕರೇ, ನೀವು ಮ್ಯಾಟ್ರಿಕ್ ಮುಗಿಸಿದ್ರಿ ಅಂತ ಕೇಳಿದ್ದೇನೆ, ಹೌದೇ? ಹೌದು. ಎಲ್ಲಿ ಓದಿದ್ದು? ಹೊನ್ನಾವರ ಸೆಂಟ್ ಥಾಮಸ್ ಹೈಸ್ಕೂಲ್ನಲ್ಲಿ. ಯಾವಾಗ? 1916ರಲ್ಲಿ. ಯಾವ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೀರಿ? ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೀನಿ ರೀ. ರಾವ್ ಸಾಹೇಬ್ರೆ, ನಿಮ್ಮ ಮಗ ಬಹಳ ಬುದ್ಧಿವಂತರು. ಇವ್ರಿಗೆ ಮಾಮಲೆದಾರು ಅಂತ ಬಹಳ ಸುಲಭದಲ್ಲಿ ಸಿಗ್ತದೆ. ಸಾಹೇಬ್ರೆ, ಬ್ರಿಟಿಷರ ಕೈ ಕೆಳಗೆ ನಾನು ಎಂತ ಕೆಲಸನ ಮಾಡಕ್ಕಲ್ಲ. ಛೇ 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 ಛೇ, ಏನ್ರಿ ಚೌಡ್ ನಾಯ್ಕರೇ, ರಾವ್ ಬಹದ್ದೂರ್ ಮಗ ಆಗಿ ನಿಮ್ಮ ಬಾಯಿಂದ ಇಂಥ ಮಾತು? ನಾನು ರಾವ್ ಬಹದ್ದೂರ್ ಮಗ ಅಲ್ರಿ. ಏ ಎಂತ ಅಂಜಲೆ? ಕುತ್ಕ ಸುಮ್ಮನೆ ಕುತ್ಕ, ಸಿಟ್ಟಾಬೇಡ. ನಾನು ಭಾರತ ಮಾತೆಯ ಸುಪುತ್ರರಾದ ಬೇಡ್ಕಣಿ ಕನ್ನಾಕಿ ಅವ್ರ ಮಗ. ಓ ಹಂಗಂದೇನಾ? ಹಂಗೆ ಒಂದಿತ್ತು. ರಾವ್ ಸಾಹೇಬ್ರೆ, ನಿಮ್ಮ ಮಗನಿಗೆ ಮಾಮಲೆದಾರಿಗಿರ್ಬೇಕಾದ ಗೊತ್ತುಗಾರಿಕೆ ಇದೆ. ಅಂದಾಗೆ ಚೌಡ್ ನಾಯ್ಕರೇ, ನೀವು ಮೊನ್ನೆ ಕಣಸೆ ಊರಿಗೆ ಹೋಗಿದ್ರಂತೆ? ಹೌದು, ಹೋಗಿದ್ದೆ. ಯಾಕೆ ಹೋಗಿದ್ದು? ಅದು ನಿಮ್ಗೆ ಗೊತ್ತಿದೆಯಲ್ಲ. ಏ ಹುಡುಗ, ಅಧಿಕಾರಿಗಳ ಹತ್ರ ಹೆಂಗ್ ಮಾತಾಡ್ಬೇಕು ಅನ್ನೋದು ನಾವು ಮೊದ್ಲು ಕಲ್ತ್ಕ. ಅಲ್ಲಿ ಹಬೀಬುಲ್ಲಾ ಖಾನ್ರ ಭಾಷಣ ಇತ್ತು. ಅಲ್ಲಿವರೆಗೆ ಯಾಕೆ ಹೋಗಿದ್ದು ಅಂತ? ನೀವು ಅವ್ರಿಗೆ ಸಿದ್ದಾಪುರದಾಗ ಸಭೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ.
ಅದಕ್ಕೆ ಕಣಿಸಿ ಹೋಗ್ಬೇಕತ್ ನಾವು. ಅಲ್ಲಿ ನೀವೇನ್ ಮಾಡಿದ್ರಿ? ಭಾಷಣ ಕೇಳಿದೆ. ಅವ್ರು ಏನು ಭಾಷಣ ಮಾಡಿದ್ರು? ಜಲಿಯನ್ ವಾಲಾಬಾಗ ಹತ್ಯಾಕಾಂಡನ ಕಣ್ಣಿಗೆ ಕಟ್ಟದಂತೆ ವಿವರಿಸಿದ್ರು. ಅವ್ರು ಭಾಷಣ ಮಾಡಿದ್ರು, ನೀವು ಕೇಳಿದ್ರಿ ಅಲ್ಲ, ಅಲ್ಲಿ ನೀವೇನ್ ಮಾಡಿದ್ರಿ ಅದನ್ನ ಹೇಳಿ. ಸಾಹೇಬ್ರೆ, ಅಪರಾಧಿಗಳನ್ನು ಪ್ರಶ್ನಿಸ್ತಾ ಇದ್ದೀರಲ್ಲ. ಹೌದು, ನೀವು ಅಪರಾಧಿಗಳು, ಸರ್ಕಾರಿ ವಿರೋಧಿಗಳು. ಹೇಳಿ, ಅಲ್ಲಿ ನೀವೇನು ಮಾಡಿದ್ರಿ ಅದನ್ನ ಹೇಳಿ. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಘೋಷಣೆ ಕೂಗಿದೆ. ಗಾಂಧಿಯವರು ಸಾರಿದ ಅಸಹಕಾರ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೇನೆ. ಬ್ರಿಟಿಷರ್ನ ನಮ್ಮ ನೆಲದಿಂದ ಓಡಿಸುವವರೆಗೂ ಚಳವಳಿಯಿಂದ ನಾನು ಹಿಂದೆ ಸರಿಯುವುದಿಲ್ಲ. ಬ್ರಿಟಿಷ್ ಸರ್ಕಾರಕ್ಕೆ ಧಿಕ್ಕಾರವಿರಲಿ. ಸಾಹೇಬ್ರೆ, ನೀವು ನಿಜವಾದ ಭಾರತೀಯರೇ ಆದರೆ ನಿಮ್ಮ ಮಾಬ್ಲೆದಾರ್ಕಿ ರಾಜೀನಾಮೆ ಕೊಡಿ, ನಮ್ಮ ಜೊತೆ ಚಳವಳಿ ಬನ್ನಿ. ರಾವ್ ಸಾಹೇಬ್ರೆ, ಕೇಳಿದ್ರೇನು ನಿಮ್ಮ ಮಗನ ಸೊಕ್ಕಿನ ಮಾತನ್ನ? ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅನ್ನೋ ತಿಳಕಲ್ ನಿಂಗೆ. ರಾವ್ ಸಾಹೇಬ್ರೆ, ನಿಮ್ಮ ಮುಖ ನೋಡಿ ಸುಮ್ಮನಿರ್ಬೇಕಾಗ್ತದೆ. ಇನ್ನೊಮ್ಮೆ ಇವನಿಗೆ ನೀವೇ ಬುದ್ಧಿ ಹೇಳಿ ನೋಡಿ. ನನಗೆ ಯಾರು ಬುದ್ಧಿ ಹೇಳೋ ಅಗತ್ಯ ಇಲ್ಲ. ನನ್ನ ಮೈಯಲ್ಲಿ ಹರಿತಿರೋದು ಭಾರತೀಯ ರಕ್ತ. ನಾನೆಂದೂ ಬ್ರಿಟಿಷರಿಗೆ ಸಲಾಮ ಹೊಡೆಯೋದಿಲ್ಲ. ನನ್ನ ದೇಹದ ಕಣಕಣವು ಕೂಡ ಸ್ವತಂತ್ರ ಭಾರತದ ಕನಸನ್ನು ಕಾಣ್ತಾ ಇದೆ. ಗಾಂಧಿಯವರ ಮಾರ್ಗದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಚೌಡ, ನಿನ್ನ ತಂದೆಯವ್ರದ್ದು ಸಿದ್ದಾಪುರ ತಾಲೂಕಿನಲ್ಲಿಯೇ ಪ್ರತಿಷ್ಠಿತ ಕುಟುಂಬ. ಅವರಿಗೆ ಅವಮಾನ ಆಗೋದು ಬೇಡ. ನೀನು ಹಬೀಬುಲ್ಲಾ ಖಾನ್ರ ಭಾಷಣಕ್ಕೆ ಹೋಗಿದ್ದಾಗ್ಲಿ, ಅಲ್ಲಿ ಪ್ರತಿಜ್ಞೆ ಮಾಡಿದ್ದಾಗ್ಲಿ, ಬ್ರಿಟಿಷ್ ಸರ್ಕಾರ ವಿರುದ್ಧ ಘೋಷಣೆಗೆ ಹೋಗಿದ್ದಾಗ್ಲಿ ತಪ್ಪಾಯ್ತು ಅಂತ ಒಂದು ಕ್ಷಮಾಪಣೆ ಪತ್ರ ಬರೆದು ಕೊಟ್ಟು ಬಿಡು. ಕ್ಷಮೆ? ಯಾರ ಹತ್ರ ಕ್ಷಮೆ? ನಮ್ಮ ನೆಲದಲ್ಲಿ ನಾವು ಸ್ವತಂತ್ರವಾಗಿ ಬದುಕಬೇಕು ಎಂಬ ಕನಸು ಕಾಣ್ತಿರುವಂಥ ನಾವು ನಮ್ಮನ್ನು ಮೆಟ್ಟಿ ತುಳಿತಾ ಇರೋರ ಹತ್ರ ಕ್ಷಮೆ ಕೇಳಬೇಕೇನೋ? ಎಂದಿಗೂ ಸಾಧ್ಯ ಇಲ್ಲ. ಅದು ಹೋಗ್ಲಿ ಬಿಡು. ನಿನ್ನ ತಂದೆಯವ್ರ ಕಾಲಿಗೆ ಬಿದ್ದು ನಾನು ಇಲ್ಲಿವರೆಗೆ ಮಾಡಿ ತಪ್ಪಾಯ್ತು ಅಂತ ಹೇಳೋ, ನೀನ್ ನನ್ನ ಬಿಟ್ಟು ಬಿಡ್ತೇನೆ. ನೋ ನೋ, ನಾಟ್ ಇಟ್ ಆಲ್. ನೋ ಕ್ವಶನ್ ಆಫ್ ಅಪಾಲಜಿ. ಐ ಮಸ್ಟ್ ಕಿಕ್ ದ ಬ್ರಿಟಿಷ್ ರೂಲ್ ಔಟ್ ಆಫ್ ಮೈ ಮದರ್ಲ್ಯಾಂಡ್. ಅಂಡರ್ಸ್ಟ್ಯಾಂಡ್? ನಾವು ಸಾಹೇಬ್ರೆ, ಕೇಳಿದ್ರೇನು ನಿಮ್ಮ ಮಗನ ಮಸಾಣಿ ಮಾತನ್ನ? ಇವನು ಕ್ಷಮೆ ಕೇಳದಿದ್ರೆ ಇವನಿಗೆ ಏನ್ ಶಿಕ್ಷೆ ವಿಧಿಸ್ಬೇಕು ಅಂತ ನಂಗೆ ಗೊತ್ತಿದೆ. ಚೌಡ, ಮೆಟ್ರಿಕ್ ತನಕ ಓದಿ 4 ಅಕ್ಷರ ಇಂಗ್ಲಿಷ್ನ ಕ್ಯಾಸ್ಪಸ್ ಅಂತ ಕಲ್ತ್ಕೊ ಬಂದ್ಕೊಂಡು ಸಾಹೇಬ್ರದ್ರಿ ಚೊಗರ ಹರಿಸ್ತೀಯನ? ಈ ರಾವ್ ಬಹದ್ದೂರ್ನ ಮಾನನೇ ಸಾಹೇಬ್ರದ್ರಿ ಹರಾಜ್ ಹಾಕ್ಬಿಟ್ಟಿಯಲ್ಲೋ. ನಮ್ಮ ಮಂತಂದ ಮಾನ ತೊಳಿಬೇಡ ಕುಲ್ಗೇಡಿ. ಬರೇ ಮೊದ್ಲು ತಪ್ಪಾತು ಹೇಳು. ಚಳುವಳಿ ಹೋಗೋದನ್ನ ಬಿಡು. ನಿನ್ಗೆ ಮಾಬ್ಲೆದಾರಿಕೆನ ಕರೆದು ಕೊಡ್ತಾರೆ, ಅಷ್ಟು ಮಾಡು. ಅಪ್ಪ, ನಂಗೆ ಮಾಬಲೇದಕ್ಕೆ ಬೇಡ. ಇಲ್ಲಿ ಕೇಳ್ಕ್ಯಾ, ನಾನು ಬ್ರಿಟಿಷರ ಕೈ ಕೆಳಗೆ ಒಂದು ಜವಾನ್ ಕೆಲಸ ಮಾಡಕ್ಕಲ್ಲ. ನೀ ಹಿಂಗೆ ಶಿಫಾರಸು ಮಾಡ್ಕಿತಾ ಇದ್ರೆ ನಮ್ಮ ಮನಿಂದನೂ ಹೊರಗೆ ಹಾಕ್ಬೇಕಾಗೈತಿ, ಮರಿಬೇಡ. ಅಪ್ಪ, ನೀ ನನ್ನ ಮನೆಯಿಂದ ಹೊರ ಹಾಕ್ಬೈದು ದೇಶದಿಂದ ಹೊರಗಾಕೈತ ನಿಂತವ ಅಕ್ಕಲ್ಲ. ನಂಗೆ ಗೊತ್ತೈತೆ, ನಾನು ಅದಕ್ಕೆಲ್ಲ ಹೆದರಕಲ್ಲ. ಮನೆಗಿಂತ ದೇಶ ದೊಡ್ಡದು, ನೆನ್ಪಿಟ್ಗ. ನೀ ಏನು ಮನಸ್ತಾನ? ನಿಮ್ಮ ಅವ್ವ ಅಲ್ಲಿ ಕಣ್ಣೀರು ಹಾಕ್ತಾ ಇದ್ದಾಳೆ. ನಿಂಗೆ ಮದುವೆ ಬೇರೆ ಆಗೈತಿ. ನಿನ್ನ ಹೇಳ್ತಿ ಮನೆಗೆ ಬರಕಾಯ್ತಾ ಇದ್ದಾಳೆ ಅನ್ನೋದನ್ನ ಮರಿಬೇಡ. ನಂಗೀಗ ಅಪ್ಪ, ಅವ್ವ, ಅಣ್ಣ, ತಮ್ಮ, ಅತ್ತಿಗೆ ಯಾರು ಮುಖ್ಯ ಅಲ್ಲ. ನನ್ನ ದೇಶದ ಹಿತಕ್ಕಾಗಿ ನಾನು ಯಾವ ತ್ಯಾಗಕ್ಕೂ ಸಿದ್ಧ ಇದ್ದೀನ. ಭಾರತ್ ಮಾತಾ ಕಿ ಜೈ. ಮುಚ್ಚಬಾಯ್. ನಾ ತಡಿದಿದ್ರೆ ಮಾಬಲೆದಾರರು ಇಷ್ಟೊತ್ತಿಗೆ ನಿನ್ನ ಅರೆಸ್ಟ್ ಮಾಡ್ತಿದ್ರು. ನೀನು ಜೈಲಾಗಿದ್ದುಕೊಂಡು ಕಂಬಿ ಎಣಿಸ್ತಾ ಇರ್ಬೇಕಾಯ್ತು, ಕಂಬಿನ. ನನ್ನ ದೇಶದ ಹಿತಕ್ಕಾಗಿ ನಾನು ಯಾವ ತ್ಯಾಗಕ್ಕೂ ಸಿದ್ಧ ಇದ್ದೀನ. ಇದೇ ಮಾತನ? ಹ್ಞೂ ಸಾಹೇಬ್ರೆ, ಇವ ನನ್ನ ಮಾತಾಗಲಿ ನಿಮ್ಮ ಮಾತಾಗಲಿ ಯಾರ ಮಾತು ಕೇಳೋ ಸ್ಥಿತಿಲಿಲ್ಲ. ಇಂಥ ನನ್ನ ಮಕ್ಕಳು ಇದ್ರೆಷ್ಟು ಸತ್ರೆಷ್ಟು. ಇವನಿಗೆ ಏನು ಶಿಕ್ಷೆ ಕೊಡಬೇಕು ಅದೇ ಶಿಕ್ಷೆ ಕೊಡಿ. ಇವ ರಾವ್ ಬಹದ್ದೂರ್ ಮಗ ಅಂತ ಯಾವ ರಿಯಾಯಿತಿ ತೋರಿಸೋದು ಬೇಡ. ನಿಜ ಹೇಳ್ಬೇಕಂದ್ರೆ ಅವನು ನನ್ನ ಮಗನೂ ಅಲ್ಲ, ನಾನು ಅವನ ಅಪ್ಪನೂ ಅಲ್ಲ. ಇವತ್ತಿಗೆ ನಮ್ಮ ರಕ್ತ ಸಂಬಂಧ ಹೊರದೋತು. ಚೌಡ ಅನ್ನವ ನನ್ನ ಪಾಲಿಗೆ ಸತ್ತೋದ. ಸಾಹೇಬ್ರೆ, ನಾನಿಲ್ಲಿ ಬರ್ತೀನಿ. ರಾವ್ ಸಾಹೇಬ್ರೆ, ರಾವ್ ಸಾಹೇಬ್ರೆ. ಚೌಡ, ನಿನ್ನ ತಂದೆಯವರು ಹೇಳಿದ್ರು, ನೀ ಕೇಳಲಿಲ್ಲ. ಬ್ರಿಟಿಷ್ ಸರ್ಕಾರ ವಿರುದ್ಧ ಘೋಷಣೆಗೆ ಹೋಗಿದ್ದು ರಾಜದ್ರೋಹ. ಈ ಬಗ್ಗೆ ನಿನ್ನನ್ನು ಅರೆಸ್ಟ್ ಮಾಡಲಾಗಿದೆ. ನಿನಗೆ 6 ತಿಂಗಳುಗಳ ಕಾಲ ಕಠಿಣ ಸಜಾ ವಿಧಿಸಿ ಹಿಂದೆ ಕಾರವಾರದ ಜೈಲಿಗೆ ಕಳಿಸಲಾಗ್ತಾ ಇದೆ. ಈ ತಾಲೂಕಿನಲ್ಲಿ ಅರೆಸ್ಟ್ ಆಗ್ತಾ ಇರೋ ಮೊದಲನೇ ಕೈದಿ ಎಂಬ ಅಪಖ್ಯಾತಿ ನಿನಗೆ ಬರ್ತಾ ಇದೆ, ನೆನಪಿಟ್ಕೋ. ನಾನು ಕಳ್ಳತನ ಮಾಡಿ ಅರೆಸ್ಟ್ ಆಗ್ತಾ ಇಲ್ಲ ಸಾಹೇಬ್ರೆ. ನೀವು ನನಗೆ ಏನೇ ಹಿಂಸೆ ಕೊಟ್ಟರು ನನ್ನ ದೇಶಕ್ಕಾಗೋದನ್ನ ಸಹಿಸ್ಕೊಳಕ್ ನಾನು ಸಿದ್ಧ ಇದ್ದೀನಿ. ಭಾರತ್ ಮಾತಾ ಕಿ
ಜೈ ವಂದೇ ಮಾತರಂ. ಪೊಲೀಸ್ ಕಾರವಾರ ಜೈಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡು, ಅರೆಸ್ಟ್ ಮಾಡು. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಮುಚ್ಚ್ ಬಾಯ್. ಏನ್ ತಪ್ಪು ಮಾಡ್ತೀಯ? ಅಧಿಕಾರಿಗಳ ಮಾತನ್ನು ಕವಡೆ ಕಾಸು ಕಿಮ್ಮತ್ ಕೊಡುದಿಲ್ಲ. ನಿನ್ ತೊಕ್ಕೇನಂತ ನಾನು ನೋಡ್ಕೊಳ್ತೇನೆ. ನಡೆಯೋ ಜೈಲಿಗೆ. ಭಾರತ್ ಮಾತಾ ಕಿ ಜೈ. ಅವ್ರ ಜೈಲಿಂದ ಹೋಗಿ 8 ದಿನ ಆತು. ಅವ್ರು ತಿರುಗ್ ಬರೋದು ಯಾವಾಗ ಏನ? ಅವ್ರಿಗೆ ಅಲ್ಲಿ 8 ತರಾಸ್ ಕೊಡ್ತಾವ ಏನ? ಅವು ಜೈಲಾಗೆ ಕೊಳಿಲಿ, ಅದಕ್ಕೆ ಯಾರೆಂತ ಮಾಡಕ್ಕಾಗೈತೆ? ನಾವು ಅಷ್ಟು ಶೇಖಿಂದ ಬುದ್ಧಿ ಹೇಳಿದ್ರು ಕ್ಷಮೆ ಕೇಳಕ್ಕಾಗ್ಲಿಲ್ಲ ಅವನ ಹತ್ರ. ಕಲೆಕ್ಟರ್ ಸಾಹೇಬನೇ ನಂಗೆ ಗೌರವ ಕೊಡ್ತಾನೆ ಅಂತದ್ರಾಗ ಈ ನನ್ನ ಮಗನಿಗೆ ನನ್ನ ಮಾತು ಕೇಳಕ್ಕಾಗಲ್ಲ. ನೋಡ್ ಮೈಲಿ, ನೀನು ಅವನ್ ನೆಪ್ ಮಾಡ್ಕೊಂಡು ಹಿಂಗ ಹತ್ಕೊತಾ ಇದ್ರೆ ಪ್ರಯೋಜನ ಇಲ್ಲ. ನಂದಂತೂ ಮನಸ್ಸು ಯಾವಾಗ ಅವನ ಮೇಲೆ ಮುರಿದೋಗ್ಬಿಟ್ಟೈತಿ. ನೋಡ್ ಮೈಲಿ, ಅವಾಗ ಆಗಿದ್ದು ಬರೀ 6 ತಿಂಗಳು ಶಿಕ್ಷೆ. ದಿನಪ್ಪತ್ತಾಗ ಬತ್ತಾನ್ ಬಿಡು, ಬಿಡುಗಡೆ ಆದ ಬಳಕೆ ಇಲ್ಲಲ್ದೆ ಮತ್ತೆಲ್ಲ ಹೋಗೈತದು. ನಿಂಗೆ ಈಗಲೇ ಹೇಳ್ಬಿಡ್ತನೆ, ನಿನ್ನ ಗಂಡ ಬಂದ ಬಳಕೆ ನೀ ಅವನ್ ತಾವು ಮಾತಾಡಕ್ಕಿಲ್ಲ. ಮಾತಾಡ್ರೆ ಹೋಸಾರೆ. ಮವರು ಅವ್ರು ನನ್ನ ಕೈ ಹಿಡ್ದರು, ಹಿಂಗಂದ್ರೆ ಹೆಂಗೆ? ನೀ ಅವನ್ ಹೆಂಡತಿ ಅನ್ನೋದು ನಂಗೂ ಗೊತ್ತೈತಿ. ಆದ್ರೆ ನಮ್ಮ ಮಂತಂದ ಗೌರವನ 3 ಕಾಸಿಗೆ ಹರಾಜ್ ಹಾಕಿದವ ರಾಜದ್ರೋಹಿ. ಅವನ ಮನೆ ಒಳಗೆ ಬಿಟ್ಕೊಳೋದಾಗ್ಲಿ, ಅವಗೊಂದು ತುತ್ತು ಕೂಳು ಹಾಕೋದಾಗ್ಲಿ, ಅವನ ಹತ್ರ ಮಾತಾಡೋದಾಗ್ಲಿ ರಾಜದ್ರೋಹ ಹಾಕೈತಿ. ಅವರು ಅವ್ರ ಕೈ ಹಿಡ್ದು ಮನೆ ಹೋದ ದಾಟ್ ಬಂದಾಳಲ್ಲ ನಾನು. ಆದ್ರೆ ಈ ಮನೆ ಯಜಮಾನ ನಾನು. ಇಲ್ಲಿ ಎಲ್ಲದು ನಾ ಹೇಳ್ದಂಗೆ ನಡಿಬೇಕು. ಯಾರು ಮಾತಾಡಕ್ಕಿಲ್ಲ ಅಂದ್ರೂ ಮಾತಾಡಕ್ಕಿಲ್ಲ ಅಷ್ಟೇ. ನೋಡ ಮೈಲಿ, ಅವ ನಮ್ಮನೆ ಆಸ್ತಿಯಾಗೆ 1 ಕೌಡೆ ಕಾಸು ಸಿಗ್ತಿದ್ದಂಗೆ ಮಾಡ್ತೀನಿ. ಅವರು ಹಿಂಗಂದ್ರೆ ಹೆಂಗೆ? ಅವ್ರ ಪರವಾಗಿ ನಾನ್ ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ನಮ್ಮ ಜೀವನ ಹಾಳು ಮಾಡಬೇಡಿ. ಮೈಲಿ, ನಿನ್ನ ಮೇಲೆ ನಂಗೆ ಬೇಜಾರಿಲ್ಲ. ನೀನು ತಪ್ಪು ಮಾಡ್ದವಳಲ್ಲ, ತಪ್ಪು ಮಾಡ್ದವ ಆನ ನಮಗ. ಈ ರಾವ್ ಬಹದ್ದೂರ್ನ ಮಾನನ ಇಡೀ ತಾಲೂಕಾಗ 3 ಕಾಸಿಗೆ ಹರಾಜ್ ಹಾಕ್ಯಾನವ. ನಾ ಹೆಂಗ್ ಸಹಿಸ್ಕೊಂಡಿರ್ಲ? ಅವರು ಈ ಮೋಸದ ಕುಡಿ ನನ್ನ ಹೊಟ್ಟೆ ಬೆಳೀತಾ ಐತಿ. ನೋಡ್ ಮೈಲಿ, ಈ ರಾವ್ ಬಹದ್ದೂರ ಒಂದ್ಸಲ ಆಡಿದ ಬಳಕಾತು. ಯಾರ ಕಣ್ಣೀರಿಗೂ ಕರಗಮಗಿವಲ್ಲ ಅನ್ನೋದು ನಿನಗೂ ಗೊತ್ತೈತಿ. ನಮ್ಮನೆ ಆಸ್ತಿಯಾಗೆ ಅವ್ ಹಕ್ಕದಾರನೇ ಅಲ್ಲ ಅಂತ ಕರಾರು ಪತ್ರ ಮಾಡಿಸಿಟ್ಟಿನಿ. ಅವರು ಹಿಂಗಂದ್ರೆ ಹೆಂಗೆ? ನಾವ್ ಎಲ್ಲಿ ಉಳ್ಕೋಬೇಕು? ನಾವ್ ಹೆಂಗ ಬದುಕಬೇಕು? ಅವ್ನ್ ಗುಳಕ್ ಇದೇ ಮನೆ ಬೇಕು ಅಂದ್ರೆ ಮನೆ ಕೆಲಸದಾಳ ಬಿದ್ದಂಗ್ ಬಿದ್ಕೋ ಇರ್ಲಿ. ಅದು ನಿನ್ ಸಲುವಾಗಿ ಹೇಳ್ತಾ ಇದ್ದೀನಿ. ಅವನ್ ಮದುವೆ ಆಗದಿದ್ರೆ ಕಥೆನೇ ಬ್ಯಾರಿತ್ತು. ಮಾವರು ಹೇಳದ್ನಲ್ಲ ಮೈಲಿ, ಅವನಿಗೆ ಮನೆಗೆ ಉಂಡೂಟ ತುಂಡು ಗಂಬಳಿ ಅಷ್ಟೇ. ಮೈಲಿ, ಸುಮ್ಮನೆ ಅತ್ಗುತ್ತಾ ಇರ್ಬೇಡ. ನೋಡು, ಅತ್ಗುತ್ತಾ ಇದ್ರೆ ಎಂತ ಪ್ರಯೋಜನ ಇಲ್ಲ. ಹೊಟ್ಟೆ ತುಂಬಕಲ್ಲ ಹತ್ರ ಒಳಗೋಗಿ ಉಣ್ಣೋಗು. ಈಗಲೇ ಹೇಳ್ಬಿಡ್ತೀನಿ, ನಿನ್ನ ಗಂಡ ಬಂದ ಬಳಕೆ ಅವನ್ ತವ ಮಾತಾಡ್ರೆ ಹುಷಾರಿ. ಸಡವ ಸಡವ, ಎಂತ ವಿಚಿತ್ರ ಅಂತ. ಮನೆಗೆ ಯಾರು ಮಾತಾಡಕ್ಕಲ್ಲ, ಎಲ್ಲ ಸುಮ್ಮನೆ ಕುತ್ಕೊಂಡಾರೆ. ಮಾತಿಲ್ಲ, ಕತಿಲ್ಲ. ಇವಳು ಹತ್ತ ಹೋದ್ಲು. ಮೈಲೆ, ಏ ಮೈಲೆ, ಬಂದೆ. ಮೈಲೆ, ಎಂತ ನಡೀತಿದ್ ಮನೆಗೆ? ಎಂತ ಕಳ್ತದೆ? ಬಾ. ಮೈಲಿ, ಕಡಿಗಳ್ಬದಂತೆ, ಹೊಟ್ಟೆ ಹಸಿತೈತಿ ಅಂತಾರ ತಿನ್ನಕೈತ? ಅರ್ಥ ಆತು ಬಿಡು. ಈ ಮನೆಗೆ ಎಂತ ನಡೀತಿತ್ತು ಅಂತ ನಂಗೆ ಅರ್ಥ ಆತು. ಅಲ್ಲ, ನಂಗೆ 6 ತಿಂಗಳು ಜೈಲು ಶಿಕ್ಷೆ ಆಯ್ತು. ಬಿಡುಗಡೆ ಆದವ ನಾನು ಇಲ್ಲೇ ಬರ್ಬೇಕಂತಿಲ್ಲ ಆಯ್ತು. ಈಗ ನೋಡಿದ್ರೆ ನಾನು ಇಲ್ಲಿಗೆ ಬಂದಿದ್ದೆ ತಪ್ಪಾತು ಅಂತ ಅನ್ಸಂಗಿಡ್ದೈತಿ. ಅಪ್ಪ, ಅಲ್ಲ ರಾವ್ ಬಹದ್ದೂರ್ ಸಾಹೇಬ್ರೆ,
ಆ ನೀವು ನಂತಾವ್ ಮಾತಾಡಿ ಬಿಡಿ, ನಂಗೆ ಅನ್ನ ಹಾಕಿ ಬಿಡಿ. ನಾನು ಜೈಲುವಾಸಕ್ಕೆ ಹೆದರ್ನಿಲ್ಲ, ಮುಂದೆ ಹೆದರಕಲ್ಲ. ನಾನು ಚಳವಳಿಯಾಗಿ ಭಾಗವಹಿಸೋದು ನಿಲ್ಸಕಲ್ಲ ನಾನು. ಮಿಲ್ಲಿ ಹೇಳ್ತನಲ್ಲ, ಹೊಟ್ಟೆ ವಿಷಯ ಹಿಡ್ದೈತಿ, ತಿನ್ನಕ್ ಕೊಡು ಅಂತ ಕೊಡ್ತದ? ತತ್ನಿ ತಡಿ. ಏ ಮೈಲೆ, ಎಲ್ಲೋ ಅಂಟಿದ್ದು? ಇದು ನನ್ನ ಮನೆ. ಈ ಮನೆಗೆ ನಾ ಯಜಮಾನ. ಇಲ್ಲೋ ಬೇಡ ಒಂದು ಕೂಳು ಹಾಕದಿದ್ರು ನನ್ನ ಒಪ್ಪಿಗೆ ಬೇಕು. ಅಂತದ್ರಾಕಿ ಈ ರಾಜದ್ರೋಹಿಗೆ ಅನ್ನಿಲ್ಲ ಅಂತೇಳು. ಮೈಲಿ, ನೀನು ನಂಗೆ ಅನ್ನ ಹಾಕೋದು ಬೇಡ. ನೀನಾದ್ರು ನಂತ ಪ್ರೀತಿಯಿಂದ ಮಾತಾಡೆ. ಅಲ್ಲ, ನಾ ಎಂತ ದ್ರೋಹ ಮಾಡಿನಂತ ನಿಂಗೆ? ನೀವೆಂತ ದ್ರೋಹ ಮಾಡ್ಲಾ? ಅಂದ್ರೆ ನಾನು ಈ ಮನೆಯಿಂದ ಹೊರಗೆ ಹೋಗ್ಬೇಕಂತ ಹೇಳ್ದಂಗ ಆತ್, ಹೋಗನ್ನ. ನಿಂತ್ಕೊಳ್ಳಿ, ನಾನು ಬತ್ನಿ ನಿಮ್ ಕೂಡ. ಏ ಮೈಲಿ, ಎಲ್ಲೊಂಟ? ಈ ರಾವ್ ಬಹದ್ದೂರ್ ಹೇಳ್ತಾ ಇದ್ದಾನೆ, ಕೇಳಕಲ್ಲ ನಿಂಗೆ? ಒಳಗ್ ನಡಿ. ಈ ರಾಜದ್ರೋಹಿ ಹತ್ರ ನಿಂಗೆಂತ ಕೆಲಸ? ಗಂಡಂಗೆ ಅಂತ ಕೆಲ್ಸವಾ, ಹೆಂಡ್ತಿಗೆ ಹೋದೆ ಕೆಲ್ಸ. ಪ್ರಸಂಗ ಮಾಡಬೇಡ ಅಂದೆ. ಮೈಲಿ, ಬ್ರಿಟಿಷ್ ನಂಗೆ ಕೊಡೋ ಶಿಕ್ಷೆಗಿಂತ ಈ ಮನೆಯವ್ರು ನಂಗೆ ಕೊಡೋ ಶಿಕ್ಷಣ ಜಾಸ್ತಿ ಆತಲ್ಲ. ಅದ್ನ ಮಾಡಿಕಿಂತ ನೀನೇ ಅಂತ ನಿನ್ನ ಗಂಡಂತಾವ ಹೇಳು. ರಾಜದ್ರೋಹಿ ಹತ್ರ ಎಂತ ಚಕ್ಕಂತ ಹೊಡ್ಕತ ನಿಂತ್ಕೊಂಡ ಇದೀಯ? ಮುಚ್ಕೊಂಡು ಒಳಗ್ ನಡಿ. ನೋಡು, ಅವೇ ಮನ್ಯಾಗ ಇರ್ಬೇಕು ಅಂದ್ರೆ ಮನೆ ಕೆಲಸದಾಳ ಬಿದ್ದಂಗ ಬಿದ್ಕೋ ಇರ್ಬೇಕು. ಅವ್ ಮನೆಗೆ ಹಾಕ್ಬೇಕಾರೆ ಒಂದು ಗೋಣಿ ಚೀಲ ಕೊಡು, ಇಲ್ಲ ಹೊಡ್ತಲತ್ತವ ಬಿದ್ಕೊಂಡಿರ್ಲಿ. ನೀ ಮುಚ್ಕೊಂಡು ಒಳಗ್ ನಡಿ. ನಾವು ಮೊದಲು ದೇಶ ಸಮಸ್ಯೆ ಬಿಡಿಸ್ಬೇಕು. ಮನೆ ಸಮಸ್ಯೆನೇ ದೊಡ್ಡದು ಮಾಡ್ಕೊಂಡ್ರೆ ದೇಶ ಸಮಸ್ಯೆ ಬಿಡಿಸೋದು ಯಾವಾಗ? ಹೌದು, ನಮಗೀಗ ಎಲ್ಲಕ್ಕಿಂತ ಮುಖ್ಯ ಬೇಕಾಗಿದ್ದು ದೇಶದ ಸ್ವಾತಂತ್ರ್ಯ. ಭಾರತ ಮಾತಾ ಕಿ ಜೈ, ವಂದೇ ಮಾತರಂ. ನಿಂತ್ಕೊಳ್ಳಿ, ತಿಂಡಿನಾರು ತಿನ್ಕು ಹೋಗಿ. ಏ, ಅವ ತಿಂಡಿ ಗಿಂಡಿ ಎಂತ ಬೇಡ, ಮೊದ್ಲು ದುಡ್ಕು ಬರಕ್ ಹೇಳು. ಅವರು ಹಂಗ ಅನ್ಕೊಡಿ, ಅವ್ರು ಬೆಳಗಿಂದ ಎಂತೂ ತಿನ್ಲ. ಈ ಮನೆಗೆ ಕೆಲಸ ಮಾಡಿದವ್ ಮಾತ್ರ ಕೂಳು, ಇಲ್ದಿದ್ರೆ ಇಲ್ಲ. ಅವರು ನನಗೆ ಇಟ್ಕೊಂಡು ತಿಂಡಿನಾರು ಕೊಡ್ತೀನಿ, ಬ್ಯಾಡ ಅನ್ಕೊಡಿ. ನಿಂದು ಯಾವಾಗ? ನಿಂದು ನಿಮ್ಮ ಅಪ್ಪನ ಮನೆಗೆ ತಂದಿ ಏನ? ಇದು ರಾವ್ ಬಹದ್ದೂರ್ ಮನೆದು. ಅವನಿಗೆ ತಿಂಡಿ ಗಿಂಡಿ ಅಂತೂ ಬೇಡ, ನೀ ಮುಚ್ಚಿಕೊಂಡು ಒಳಗ್ ನಡಿ. ಮೈಲಿ, ನಾನು ಗಾಂಧಿ ಅವ್ರ ಹಾದಿಗೆ ಹೋಗ್ತೀನಿ. ನಂಗೆ ಇವನ ಮನೆ ತಿಂಡು ಬೇಡ, ಊಟ ಬೇಡ. ಅಪ್ಪ ಹೇಳ್ರು ಅಷ್ಟೇ, ಅವ್ರ ಅಪ್ಪ ಹೇಳ್ರು ಅಷ್ಟೇ. ನಾ ಹೋಗವಂದ್ರೆ ಹೋಗವನೇ. ಏ ಚೌಡ, ಬಹಳ ಮಾತಾಡ್ತಾ ಇದೀಯ. ನಿನ್ನ ಮಾತ ಮ್ಯಾಲೆ ಅಂದ್ರೆ ಇಲ್ಲಿ ಕೇಳ್ಕಿ ಬಿಡು. ಇವತ್ತಿಗೆ ಈ ಮನೆ ಋಣ ಹೊರದೋತು. ಚೌಡ ಅನ್ನೋ ನನ್ನ ಪಾಲಿಗೆ ಸತ್ತು 6 ತಿಂಗಳಾತು. ಇವತ್ತೇ ಈಗಲೇ ಈ ಮನೆಯಿಂದ ಹೊರಗೆ ಹೊಟ್ಟು ಬಿಡು. ಮೈಲಿ, ನಿಂಗೂ ಹೇಳ್ತಾ ಇದ್ದೀನಿ, ನೀ ಬೇಕಾದ್ರೆ ಈ ಮನೆಗೆ ಇರ್ಬೈದು. ನಿಂಗ ಅವನೇ ಬೇಕು ಅಂದ್ರೆ ನೀನು ಹೊಂಟು ಬಿಡು. ನಿಮ್ಮಿಬ್ರಿಗೂ ಈ ಮನೆ ಋಣ ಇವತ್ತೇ ಮುಗಿದೋತು ಅನ್ಕತ್ನಿ. ಮರಿಬೇಡಿ, ಈ ರಾವ್ ಬಹದ್ದೂರ್ನ ಉಸಿರಿರೋವರೆಗೆ ಈ ಮನೆ ಮೆಟ್ಲತ್ತ ಕೊಡಕಲ್ಲ, ನೆಪ್ಪಿರ್ಲಿ. ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಅಷ್ಟೇ. ಹೋಕುನಂದೆ. ಯಾವನೇ ಬೇಕಾಗಿತ್ತೆ ನಿನ್ ಮನೆ ಅನ್ನ? ಯಾವನೇ ಬೇಕಾಗಿತ್ತೆ ನಿನ್ ಮನೆ ಮನೆ ಅಂತ? ದೇಶ ನಂಗ ಬ್ರಿಟಿಷನಿಗೆ ಬಿಟ್ಟು ಮಗಲ್ ನಾನು. ನಿಂಗೆ ಯಾವನ ಹೆದರ್ತಾನೆ? ಹೋಗಲ್ಲ ಬಾ, ನಾನು ದುಡ್ದು ಅನ್ನ ಹಾಕಂತೆ. ನೋಡು, ಅವ ಇಲ್ಲೇ ಬ್ರಿಟಿಷ್ ಸಗಣಿ ತಿನ್ಕೊಂತ ಬಿದ್ಕೊಂಡಿರ್ಲಿ. ಬಾ, ಹೊಟ್ಟೆ ಹೊರತಂತ ನಾನು ನಿನ್ನ. ಏಮೇಲೆ ಕೊಡಾತಕ್ ಬಾ. ಅಲ್ಲ, ಹಮ ರಾತ್ರಿ ಮಡಿಕೆ ಬಂದಿರಲ್ಲ, ಎಲ್ಲಿ ಹೋಗಿರಿ ಅಂತ? ಮೈಲಿ, ಗದ್ದೆ ಕೆಲಸ ಮುಗಿಸ್ದವನೇ ನಾನು ಗಂಧ ಗಿಡ ಕಟ್ಕೊಂಡು ಸಿದ್ದಾಪುರ ಚಂದ್ರಗಡ್ಗಿ ಪಟಾಂಗ ಸಾಕ್ಷಿ ಬಂದಿ. ಹಂಗಾಗಿ ತಡ ಆತು. ನಿಂಗೆಲ್ಲ ಗೊತ್ತೈತಲ್ಲ, ಇಲ್ಲೆಲ್ಲ ಜಂಗಲ್ ಸತ್ಯಾಗ್ರಹ ನಡೀತೈತಿ. ಹಂಗಾಗಿ ತಡ ಆತು. ಅಲ್ಲ, ನೀ ನಾನು ಬರಕಾಯ್ದು ಬಿಟ್ಟು ಉಣ್ಬೇಕಾಯ್ತು. ನಿಮ್ ಬಿಟ್ಯಾ ನಾ ಯಾವಾಗಾರು ಉಂಡಿನೇ? ಮೈಲಿ, ನಂಗೆ ಎಲ್ಲೆಲ್ಲೋ ಹೋಗೋದಿರ್ತೈತಿ. ನೀ ನಾನು ಬರಕಾಯ್ತಾ ಇದ್ರೆ ಉಪವಾಸ ಒಣಸ ಬೀಳದೆ ಕೊಟ್ರು ಮೋನಿಗೆ ಅವೇ ಹಮ ರಾತ್ರಾಗ್ನಿಲ್ಲೇ. ಅಲ್ಲ, ಹುಟ್ರಿಗೆ ಇವತ್ತು ಊಟಕ್ಕಿತ್ತನ? ನಿನ್ನೆ ಗೋವಿಂದಣ್ಣನ ಮನೆ ತವ ಹೋಗಿ ಒಸಿ ಅಕ್ಕಿ ಬೆಳೆ ತಂದಿರಲ್ಲ, ಓದ್ನೆ ಬೇಷ್ ಹಾಕಿನಿ, ತಿನ್ಕು ಮೋನಿಗೆ. ಮೈಲಿ, ಯಾವ ಮುಹೂರ್ತ ನೀ ನನ್ನ ಕೈ ಹಿಡ್ದೇನ? ಒಂದೇ ಒಂದಿನಾರು ಸಂತೋಷ ಅಂತ ಕಾಣಲಿಲ್ಲ. ನೀ ಹಳೆ ಮನೆಗಿದ್ದಾಗ ಊಟಕ್ಕೆ ಕಷ್ಟ ಕಂಡಳಲ್ಲ.
ಇಲ್ಲಿ ಕರ್ಕೊ ಬಂದ್ಕೊಂಡು ನಾನು ನಿನ್ನ ಉಪವಾಸವನ್ನು ಹಾಸ್ತ ಬೀಳಿಸ್ತಾ ಇದ್ದೀನಿ ನೋಡು. ಎಂತಾರು ಆಗ್ಲಿ ಸ್ವಂತ ಬಿಡಾರ್ದಾಗೆ ಕುತ್ಕೊಂಡು ಉಣ್ಣ ಸುಖ ದೊಡ್ಡ ಮನೆಗೆ ಎಲ್ಲಿಂದ ಬರ್ಬೇಕು. ಖುಷಿಯಾಗೈದೀನಿ ಬಿಡಿ. ಅರೇ ರೀ ರೀ ಖುಷಿಯಾಗಿದೆಯಲ್ಲ ಮರೀತಿ. ನೀವು ಖುಷಿಯಾಗಿರೋದನ್ನ ನೋಡಿದೆ ಭಾಳ ದಿನ ಆಗಿತ್ತು. ಗಂಜಿ ಉಂಡ್ರು ಖುಷಿಯಾಗಿದೆಯಲ್ಲ. ಸುಖದಿಂದ ಇರಾಕೆ ಅನ್ನನೇ ಮುಖ್ಯ ಅಲ್ಲ. ಸ್ವಂತ ಬಿಡಾರ್ದಾಗ ಕುತ್ಕೊಂಡು ಸ್ವಂತ ಹೊಲದಾಗೆ ಉಳುಮೆ ಮಾಡ್ಕೊಂಡು ಉಣ್ಣೋದೈತಲ್ಲ ಅದೇ ನಂಗೆ ಸಮಾಧಾನ. ನೀ ಎಂತ ಹೇಳು ಮೈಲಿ, ನೀನು ನಿಮ್ಮ ಅಪ್ಪನ ಮನೆಗೆ ದುಡ್ಕುತ್ತಿನ ಸಂದರ್ಭನೇ ಬರಲಿಲ್ಲಾಗಿತ್ತು. ನೀನು ಇಲ್ಲಿ ಕರ್ಕೊ ಬಂದ್ಕೊಂಡು ನಾನು ದುಡಿಯಾಕೆ ಹೆಚ್ಚೀನಿ ಅಲ್ಲ. ಈ ಮನೆ ದೇಕರಿಕೆ ನಾನು ನೋಡದೆ ಹೋಗ್ಲಿ ಬೇರೆ ಮನೆ ಕೆಲಸಕಾರ ಹೋಗ್ಕೊಂಡು ಮಕ್ಕಳ ಹೊಟ್ಟೆ ಹರಿತಾ ಇದೆಯಲ್ಲ. ಹ್ಞೂ ಮತ್ತೆ ನಿಮಗೆ ನಿಮ್ಮದೇ ಆದ ಹಮ ಜವಾಬ್ದಾರಿ ಇರಕಲೆ. ಅಲ್ಲಿ ಬೆಳಗಾವಿ ಅಧಿವೇಶನಕ್ಕೂ ಹೋಗ್ಬೇಕು, ಸೇನಾ ನಾಯಕರ ಶಿಬಿರಕ್ಕೂ ಹೋಗ್ಬೇಕು, ಜಂಗಲ್ ಸತ್ಯಾಗ್ರಹಕ್ಕೂ ಹೋಗ್ಬೇಕು. ಹಂಗಿದ್ದವಾಗ ನಾನಿಲ್ಲಿ ಹುಡ್ರು ನೋಡ್ಕೊಂಡು ಮನೆ ನೋಡ್ಕೊಂಡು ಇರೋದೇನು ದೊಡ್ಡದಲ್ಲ. ನೋಡ್ಕೆತ್ನಿ ಬಿಡಿ ಮೈಲಿ. ನೀ ಹಂಗಂಚಳ ನೆನಪ. ಈಗ ಬ್ರಿಟಿಷರು ಉಪ್ಪಿನ ಮೇಲೆ ಮತ್ತೆ ದಂಡ ಹಾಕಕ್ಕೆ ಶುರು ಮಾಡ್ಯಾರ. ಅದನ್ನ ವಿರೋಧ ಮಾಡೋಕ್ಕಾಗಿ ಗಾಂಧಿಯವರು ದಂಡಿ ಯಾತ್ರೆ ಯೋಚನೆ ಮಾಡ್ಕೊಂಡಾರೆ. ಉಪ್ಪಿನ ಸತ್ಯಾಗ್ರಹ ಮಾಡ್ಬೇಕಂತ ಎಲ್ಲ ಮಾತಾಡ್ಕೊಂತ ಇದ್ದಾರೆ. ಅದಕ್ಕಾಗಿ ನಾವು ನಮ್ಮ ತಾಲೂಕಿನ ಅಂಕೋಲ ಐತಲೆ ಅದನ್ನ ದಕ್ಷಿಣದ ದಂಡಿಯನ್ನಾಗಿ ಮಾಡ್ತೀವೋ. ಅದಕ್ಕಾಗಿ ಹೊಂಟೀವಿ ನಾವು. ನಾಳೆ ಬೆಳಗ್ಗೆ 10 ಹೋಗ್ಬೇಕು. ಲಕ್ಷ್ಮಣ ಅಲ್ಲ ಮನೆಗೆ ಯೋಗಿಸ್ಕೊಡಿ ಅಂದೆ. ಮೈಲಿ ನಾ ಹೇಳ್ದಲ್ಲ ನಾಳೆ ಬೆಳಗ್ಗೆ ನಷ್ಟನಾಗ ಹೋಗ್ಬೇಕು. ಒಂಚೂರು ಹುಟ್ರು ನೋಡೋಣ ಮಾತಾಡ್ಸೋಣ ಅನ್ಸ್ತಪ್ಪ. ಅದಕ್ಕೆ ಕರ್ದ್ನಪ್ಪ. ಅಂದ್ರೆ ನೀವಿಲ್ಲಿ ಬರೋದು ಎಷ್ಟು ದಿನ ಆಕೈತನ ಗೊತ್ತಿಲ್ಲ. ಶುರುವಾಗ್ತದೆ. ಒಳ್ಬೇಡ ನೀನು ಒಳಕರು ಒಳ್ಬೇಡ ಅಂದ್ಯಲ್ಲ. ಹಂಗೆ ಅಳ್ತಾ ಇರಕ್ಕಿಲ್ಲ. ಇಲ್ಲಿ ನೋಡ್ತೀಯ ನಮ್ಮ ದೇಶ ಸ್ವಾತಂತ್ರ್ಯಕ್ಕಾಗಿ ಎಷ್ಟೆಲ್ಲ ಜನ ಹೋರಾಡ್ತಾ ಇದ್ದಾರೆ. ಅವ್ರ ದುಃಖದಾಗೆ ನಮ್ಮ ದುಃಖ ಐತಿ, ಅವ್ರ ನಗುನಾಗೆ ನಮ್ಮ ನಗು ಐತಿ. ನೀನು ಇಡೀ ದಿನ ಅಳ್ತಾ ಇರ್ತಾರು, ಖುಷಿಯಿಂದ ಇರ್ಬೇಕು. ಇಲ್ಲಿ ಕೇಳ್ತೀಯ ದೇಶ ಸ್ವಾತಂತ್ರ್ಯವೇ ನಮ್ಮೆಲ್ಲರ ಆನಂದ. ಅದಕ್ಕಾಗಿ ನೀನು ಖುಷಿಯಾಗಿರ್ಬೇಕಂತ ಹೇಳಿ ಮತ್ತೆ ಆತು ಹೋಗ್ಬೇಕಾರೆ ಮನೆಗೆ ಬೂನ್ಗಿರಿ ಅಮ್ಮನವ್ರ ಪರ್ಸೋದೈತಿ, ತಕೋ ಹೋಗಿ ಒಳ್ಳೇದಾಕೈತಿ ನಿಮ್ಗೆ. ಊರಿಗೆ ಅಮ್ಮನವ್ರ ಪರ್ಸೋದಲ್ಲ ನಂಗೆ ನೆನಪೈತಿ. ನಾ ತಗೋ ಹೋಗ್ತೀನಿ. ಈಗ ಏನಾರು ಮನೆ ಅಮ್ಮನವ್ರ ಪರ್ಸೋದೈತಾ? ಬನ್ನಿ ಉಣ್ಣಾರಂತೆ. ಏನಿದ್ದರೇನು ಇರದಿದ್ದರೇನು ಪ್ರೀತಿಗೆ ಬಡತನವಿಲ್ಲ, ನಮ್ಮಲ್ಲಿ ಪ್ರೀತಿಗೆ ಬಡತನವಿಲ್ಲ. ನನ್ನ ನಿನ್ನ ಪ್ರೀತಿಯ ಬಂಧಕ್ಕೆ, ನನ್ನ ನಿನ್ನ ಪ್ರೀತಿಯ ಬಂಧಕ್ಕೆ ಕೊರತೆಯ ಕಾರಣವಿಲ್ಲ, ನಮ್ಮಲ್ಲಿ ಕೊರತೆಯ ಕಾರಣವಿಲ್ಲ, ಕೊರತೆಯ ಕಾರಣವಿಲ್ಲ, ನಮ್ಮಲ್ಲಿ ಕೊರತೆಯ ಕಾರಣವಿಲ್ಲ. ಉಪ್ಪಿನ ಸತ್ಯಾಗ್ರಹಕ್ಕೆ ಜಯವಾಗಲಿ. ಭಾರತ ಮಾತೆಗೆ ಜಯವಾಗಲಿ. ಉಪ್ಪಿನ ಸತ್ಯಾಗ್ರಹಕ್ಕೆ ಜಯವಾಗಲಿ. ಅಂಕೋಲಾರ ಉಪ್ಪಿನ ಸತ್ಯಾಗ್ರಹಕ್ಕೆ ಜಯವಾಗಲಿ. ಕಾನೂನು ಭಂಗ ಚಳುವಳಿಗೆ ಜಯವಾಗಲಿ. ಅಸಹಕಾರ ಆಂದೋಲನಕ್ಕೆ ಜಯವಾಗಲಿ. ಉಪ್ಪಿನ ಸತ್ಯಾಗ್ರಹಕ್ಕೆ ಜಯವಾಗಲಿ. ಅಂಕೋಲಾರ ಉಪ್ಪಿನ ಸತ್ಯಾಗ್ರಹಕ್ಕೆ ಜಯವಾಗಲಿ. ಕಾನೂನು ಭಂಗ ಚಳುವಳಿಗೆ ಜಯವಾಗಲಿ. ಅಸಹಕಾರ ಆಂದೋಲನಕ್ಕೆ ಜಯವಾಗಲಿ. ಭಾರತ ಮಾತೆಗೆ ಜಯವಾಗಲಿ. ಉಪ್ಪಿನ ಸತ್ಯಾಗ್ರಹಕ್ಕೆ ಜಯವಾಗಲಿ. ಅಂಕೋಲಾದ ಉಪ್ಪಿನ ಸತ್ಯಾಗ್ರಹಕ್ಕೆ ಜಯವಾಗಲಿ. ಭಾರತ ಮಾತೆಗೆ ಜಯವಾಗಲಿ. ಏನ್ರೋ ಯಾಕ್ರೋ ಗಲಾಟೆ? ಇಲ್ಲಿ ಯಾಕೆ ಸೇರಿದ್ದೀರಿ? ಯಾರು ನೀವು? ಏನ್ ಗಲಾಟೆ ಮಾಡ್ತೀರಿ? ಆ ಉಪ್ಪು ನೀರನ್ನು ತರಬೇಡಿ, ಆ ಬೆಂಕಿಯನ್ನು ತೆಗೆದು ಬೀಸಾಕಿ, ಗಡಿಗೆಯನ್ನು ಹೊಡೆದು ಪುಡಿ 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 ಮಾಡಿಬಿಡಿ. ಉಪ್ಪು ನೀರನ್ನು ತಂದ್ರೆ ಹುಷಾರ್ ಹುಷಾರ್. ಸರ್ಕಾರದ ಕಾಯ್ದೆಯನ್ನ ಭಂಗಗೊಳಿಸಬೇಡಿ. ಇಷ್ಟಕ್ಕೂ ಮೀರಿ ನನ್ನ ಮಾತನ್ನು ಮೀರಿ ಏನಾದ್ರೂ ಬಾಲ ಬಿಚ್ಚಿದ್ರಿ ಅಂದ್ರೆ ಇದೇನ್ ಗೊತ್ತಾ, ಇದು ಲಾಠಿ ಲಾಠಿ ಬೆಂಡೆತ್ಬಿಡ್ತೇನೆ, ಬೆಂಡೆತ್ಬಿಡ್ತೇನೆ. ನಡೀರೋ ಸ್ಟೇಷನ್ನಿಗೆ. ಪೊಲೀಸ್ರೇ, ನೀವು ನಮ್ಮನ್ನು ಹೊಡೀರಿ ಬಿಡಿರಿ ಜೈಲಿಗೆ ಬೇಕಾದ್ರೂ ಹಾಕಿ, ನಾವು ಹೆದರೋದಿಲ್ಲ. ಉಪ್ಪಿನ ತಯಾರಿಸೋದು ನಿಲ್ಸೋದಿಲ್ಲ. ಉಪ್ಪನ್ನು ತಯಾರು ಮಾಡೇ ಮಾಡ್ತೇವೆ ನಾವು. ಹೌದು, ಉಪ್ಪನ್ನ ಯಾರು ಖರೀದಿಸಬೇಡಿ.
ಹೌದು. ನಾವು ತಯಾರಿಸಿದ ಉಪ್ಪನ್ನೇ ತೆಗೆದುಕೊಳ್ಳಿ. ಆದ್ರೂ- ಸರ್ಕಾರಿ ಉಪ್ಪನ್ನ ನಿಷೇಧ ಮಾಡಿ. ಆದ್ರೂ ಬಾಲ ಬಿತ್ತಾ ಇದ್ದೀರಾ? ನಡೀರೋ. ಉಪ್ಪಿನ ಸತ್ಯಾಗ್ರಹಕ್ಕೆ. ಭಾರತ್ ಮಾತಾ ಕಿ ಜೈ. ನಡಿಯ ಅವ್ರ ಬಿಡಾರದಲ್ಲಿ ಕಿತ್ತು ತಿನ್ನುವ ಬಡತನ, ಹೆಂಡತಿ ಮಕ್ಕಳಿಗೆ ಊಟಕ್ಕೂ ಗತಿ ಇಲ್ಲ. ಆದ್ರೂ ಚೌಡ ನಾಯಕರಿಗಾಗ್ಲಿ ಅವ್ರ ಹೆಂಡತಿ ಮಕ್ಕಳಿಗೂ ಸಹ ದೇಶ ಪ್ರೇಮ ಚೂರು ಕಡಿಮೆ ಆಗ್ಲಿಲ್ಲ. 1 ವರ್ಷದ ಬಳಿಕ ಇವತ್ತು ಅವರು ಹಿಂದಿರುಗಿ ತಮ್ಮ ಬಿಡಾರಕ್ಕೆ ಬರ್ತಾ ಇದ್ದಾರೆ. ಅದು ಈ ರಾತ್ರಿಯಲ್ಲಿ, ನಟ್ಟ ನಡು ರಾತ್ರಿಯಲ್ಲಿ. ಯಾರು ಈ ರಾತ್ರಿಗೆ ಯಾರು ಬಂದಾರೆ ಅಂತೀನಿ? ನಾನೇ ಒಲ್ಲಕ್ ಮಾತಾಡು. ಅಯ್ಯ, ನೀವು ಅನುಕೂಲಕ್ಕೆ ಹೋಗಿ ಬರ್ತೀನಿ ಹೋದರು 1 ವರ್ಷ ತಡ ಮಾಡ್ಕೆ ಬಂದಿರಲ್ಲ. ಒಲ್ಲಕ್ ಮಾತಾಡು ಅಂದ್ಯಲ್ಲ, ನಂಗೆ ಮತ್ತೆ ಅಲ್ಲಿ ಜೈಲ್ ಶಿಕ್ಷೆ ಆಗಿತ್ತು. ಜೈಲಾಗಿದ್ದಾವ ನಾವು ಒಬ್ಬನೇ ಅಲ್ಲ, ಜನ ಇದ್ರು ನಮ್ಮ ಜೊತೆಗೆ. ನಂಗಂತೂ ನಿಮ್ ಧ್ಯಾನ ಮಾಡಿ ಮಾಡಿ ಸಾಕಾತು. ಕಾಲ್ ತೊಳಿರಿ ಉಣ್ಣರಂತೆ ಹುಡ್ರು ಮನೆಗೆ ಅವೆ ರಾತ್ರಿ ಆಗ್ನಿಲ್ಲೇ ಅವಕ್ಕಂತೂ ದಿನ ನಿಮ್ದೇ ಜ್ಞಾನ. ರತ್ನಾಕರಂಗಂತೂ ಅಲಸಿಗೆ ಆಗಿ ಜರಾನೇ ಬಂದ್ಬಿಟ್ಟಿತ್ತು. ಕನಸಾಗು ಅಪ್ಪ ಅಪ್ಪ ಹೇಳಿ ಕನಗರ್ಸಮ. ಇಲ್ಲಿ ನಾ ಬರ್ಬೇಕಾರೆ ಚನ್ನಬಸಪ್ಪ ಗೌಡ್ರ ಮನೆ ಮುಂದೆ 2 ಗಾಡಿ ತುಂಬ ಅಡಿಕೆ ತುಂಬಿಟ್ಟಿರು ಕಣೆ. ಅಲ್ಲ ಎಂತ ನಡೀತೈತಂತ. ಈ ಬದಿಗೆಲ್ಲವ ಕರ್ಬಂದಿ ಚಳವಳಿ ನಡೀತಾ ಐತಿ. ಕರ ಕೊಡ್ನೆ ಇಲ್ದರ ಎಷ್ಟೋ ಮನೆಯ ಬೆಳ್ಳಿ ಬಂಗಾರ ತಾಮ್ರ ಹಿತ್ತಾಳೆ ಕೊಂಚು ಎಲ್ಲ ಜಪ್ತಿ ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ಕೆ ಬಂದ್ರಲ್ಲ ಅಡಿಕೆ, ಅದು ಗುಂಜಗೋಡ ಸೂರ್ ಭಟ್ರ ಮನೆದು. ಸೂರ್ ಭಟ್ರು ಕರ ಕೊಡ್ನಿಲ್ಲ ಹೇಳಿ ಸಿರ್ಸಿ ಶುಂಠಿ ಸಾಬ್ರು ಲಿಲಾವ್ನಾಗೆ ಬೆಳೆ ಹಿಡಿದು ಅಡಿಕೆ ಕೊಯ್ದು ತಗೊಂಡೋಗಕ್ಕೆ ಗಾಡಿ ತುಂಬಿಟ್ಟಾರೆ. ನಾಳೆ ಬೆಳಗ್ಗೆ ಹೊತ್ತಲೆ ತಕೋ ಹೋಗ್ಬೋದು. ಅಲ್ಲಿ ಪಟೇಲ್ರು ಸಾನ್ಬಾಗ್ರು ಎಲ್ಲರೂ ಇದಾರಂತೆ. ಮೈಲಿ ಯಾರು ಬೇಕಾದ್ರೂ ಇರಲಿ, ಯಾರು ಅಪ್ಪಬೇಕಾದ್ರು ಬರಲಿ, ಆ ಸೂಡಿ ಎಲ್ತಿದೆ, ಚುಮ್ನೆ ಎಲ್ತಿದೆ, ಎಲ್ಲ ಸುಟ್ಟಾಕ್ಬತ್ ನಾನು. ಸೂಡಿ ಎಲ್ತಿದೆ ತಗೋಬ ಹೋಗು. ಇಲ್ಲೇ ನಿಂತ್ಕೊಂಡಿದ್ದಲ್ಲ. ಅಲ್ಲ ಹಿಂಗೆಂತ ರೂಪ ಅಂತ್ರಿ, ಈಗಷ್ಟೇ ಬಂದ್ರಿ ಎಲ್ಲ ಹೊಂಟ್ರಿ. ಹೋಗ್ಬೇಡ್ರಿ. ಮೈಲಿ ಇಲ್ಲಿ ಕೇಳ್ತ್ಯಾ, ಒಂದ್ ವೇಳೆ ಬ್ರಿಟಿಷರ ಗುಂಡಿನ ಸಪ್ಪಳಾತಾನೆ, ನಿನ್ನ ಗಂಡ ಗುಂಡಿ ಸತ್ತ ಅಂತ ತಿಳ್ಕ. ನಿನ್ನ ಕುಂಕುಮ ಅಳಸಾಕು, ನಿನ್ನ ಕೈ ಬಳೆ ಒಡೆದು ಹಾಕು. ಅಳ್ತಾ ಇರ್ಬೇಡ, ನಾ ಎಲ್ಲ ಸುಟ್ಟಾಕ್ಬತ್ತಂತೆ. ಅಯ್ಯೋ ಈಗಷ್ಟೇ ಬಂದಿರಿ, ಉಂಡು ಕುಂದಾರು ಹೋಗ್ರಿ. ಇಲ್ಲಿ ನನ್ನ ತಡಿಬೇಡ ಅಂದಲ್ಲ. ನಮ್ಮ ದೇಶ ಸತ್ತನ ಪರಕೀಯರ ನುಂಗಾಕ ನಾ ಬಿಡಕಲ್ಲ. ಸುಟ್ಟು ಬತ್ನೆ ಅಂದೆ. ಇಲ್ಲಿ ಕೇಳ್ತ್ಯಾ, ನಾ ಮನೆಗೆ ಬಂದಿದ್ದು ಯಾರಿಗೂ ಗೊತ್ತಿಲ್ಲ. ನೀವು ಒಳಗೆ ಹೋಗಿ ಬಾಲ್ ಹಾಕಿಂದು ಸುಮ್ಮನೆ ಮುನ್ಕ್ಯ ಹೋಗು, ಹೋಗು. ಒಂದೇ ಮಾತರಂ, ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಅಯ್ಯೋ ಬೆಂಕಿ ಅಡಕೆ ಗಾಡಿ ಬೆಂಕಿ, ನೀರು ಬೇಗ ನೀರು. ಹುತಾಮೃತತ್ವಶೇಷಾನ್ ಯದನ್ನೇನಾತಿರೋಹತಿ ಹನುಮಂತ ಪುರಾಣಿಕರು ಮನೆಯಲ್ಲಿದ್ದಾರೇನೋ? ಏತಾವಾನಸ್ಯ ಮಹಿಮಾ ಅತೋ ಜಾಯಾಗುಶ್ಚ ಪಾದೋಸ್ಯ ವಿಶ್ವಭೂತಾನಿ. ಏನ್ರಿ ನಮ್ಮ ಹತ್ರ ಬಿಟ್ಟು ಬನ್ನಿ ಅಂತ ಹೇಳ್ತೀರಾ? ನಾವ್ಯಾರೇನ್ ಗೊತ್ತೇನ್ರಿ? ಕರೆಸ್ರಿ ಅವ್ರನ್ನ. ಹಾಗಾದ್ರೆ ನಾವೇ ಒಳಗೆ ಪುರಾಣಿಕರೇ, ನೀವೇ ಬರ್ತಿರೋ ನಾವೇ ಒಳಗೆ ಬರ್ಬೇಕು. ಪೂಜೆ ಮುಗೀತು. ನಮ್ಮ ಪೂಜೆನ ನೀವೇ ಕೆಡಿಸ್ಬಿಟ್ರಲ್ಲ. ಭಾಗೀರಥಿ ಚೂಡು ರೊಟ್ಟಿ ಆಯ್ತ ಕೊಳೆ ಹೋಚ. ಏನು ಬಂದಿದ್ದು? ನಿಮ್ ತೇರ್ವೆ ಹಣವನ್ನ ನೀವು ಪಾವತಿ ಮಾಡ್ಬಿಡಿ. ನಾನು ತೀರ್ವೆ ಕೊಡೋದಿಲ್ಲ. ಸರ್ಕಾರನ ಎದುರು ಹಾಕೊಳ್ಳೋದು ನಿಮಗೂ ಒಳ್ಳೇದಲ್ಲ, ನಿಮ್ಮ ಕುಟುಂಬಕ್ಕೂ ಒಳ್ಳೇದಲ್ಲ. ನೀವು ತೀರ್ವೆ ಕೊಟ್ಬಿಡಿ. ಚಳುವಳಿ ಮಾಡೋ ಜನರ ಹತ್ರದ ಸಂಪರ್ಕನೂ ಬಿಟ್ಬಿಡಿ. ಹಾಗಿದ್ರೆ ನಿಮ್ಮ ಮೇಲಿರೋ ವಾರೆಂಟ್ ಕ್ಯಾನ್ಸಲ್ ಮಾಡ್ತೇವೆ. ಇಲ್ಲದಿದ್ರೆ ನಿಮ್ಮನ್ನ ಜೈಲಿಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಕರ್ಕೊಂಡು ಹೋಗಿ. ಏಕೆ? ಆಶ್ಚರ್ಯ ಆಯ್ತೆ. ನಿಮ್ಮ ಹೆಂಡತಿಯ ತಮ್ಮ ಹರಿಸುಬ್ರಾಯ್ ಪೈ ಅವರು ಗಂಧದ ಗಿಡ ಕಡಿದು ಜೈಲಿಗೆ ಹೋಗಿದ್ರು.
ಜೈಲಿಗೆ ಹೋಗಿ ಬಂದಿದ್ದಕ್ಕಾಗಿ ಅವ್ರ ಪಾವಿತ್ರ ಹೋಯ್ತು ಅಂತ ಶುದ್ಧಿ ಹೋಮ ಮಾಡಿಸಿದ್ರಿ. ಪರ್ತ್ಗಾಳಿ ಮಠಕ್ಕೆ ಹೋಗಿ ಮುದ್ರಾಧಾರಣ ಮಾಡಿಸಿದ್ರಿ. ಈಗ ನೀವೇ ಜೈಲಿಗೆ ಹೋಗ್ಲಿಕ್ಕೆ ಮನ್ಸು ಮಾಡ್ತೀರಿ ಅಂದ್ರೆ? ನಿಮ್ಮ ನೀಚ ಪಂಚಮರ ಸರ್ಕಾರವನ್ನು ಓಡಿಸಿದ ಮೇಲೆ ನಾವು ಮೈಲ್ಗೆ ತೊಳ್ಕೊಳ್ತೇವೆ. ನೀವು ತೀರ್ವೆ ತುಂಬಿದ್ರೆ ನಿಮ್ ಜಪ ತಪ ನಿಯಮ ನಿಷ್ಠೆ ಮನೇಲಿ ಮಾಡ್ತಾ ಇರ್ಬೋದು. ನಾನ್ ತೀರ್ವೆ ತುಂಬೋದಿಲ್ಲ ಅಂತ ದೇವರ ಮೇಲೆ ಪ್ರಮಾಣ ಮಾಡಿದ್ದೇನೆ. ಹಾಗಾದ್ರೆ ಒಂದು ಕೆಲಸ ಮಾಡ್ಬಿಡಿ, ಬೇರೆಯವ್ರ ಹತ್ರ ತುಂಬಿಸ್ಬಿಡಿ. ನಮ್ಮನ್ನು ನಂಬಿ ದೇಶ ಸೇವೆಯಲ್ಲಿ ತೊಡಗಿರುವ ಗಾಂಧಿ ಜನಕ್ಕೆ ನರಿ ಬುದ್ಧಿ ಕಲಿಸ್ತಿರಲ್ಲ. ಮಾಫಿ ಪತ್ರ ಬರ್ದು ಕೊಟ್ಬಿಡಿ. ಏನಂದ್ರೆ ಮಾಫಿ? ನಾನೇಕೆ ಮಾಫಿ ಬೇಡಬೇಕು? ಕಾಂಗ್ರೆಸ್ಸಿಗೆ ಸಹಾಯ ಮಾಡ್ತಿರೋದು ತಪ್ಪು ಅಂತ ಮಾಫಿ ಬೇಡಲು, ಅಥವಾ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಹೆಣಗಾಡ್ತಿರೋದು ತಪ್ಪು ಅಂತ ಮಾಫಿ ಬೇಡಲು? ತೀರ್ವೆ ತುಂಬಿದ್ರೆ ನಿಮಗೆ ರಾಜ ಮರ್ಯಾದೆ ತೋರಿಸ್ತೇವೆ. ಬೇಡ ನಿಮ್ಮ ರಾಜ ಮರ್ಯಾದೆ. ನಾವು ತೆಗೆದುಕೊಂಡಿರುವ ನಿರ್ಧಾರ ಹುಡುಗಾಟಿಕೆಯದ್ದಲ್ಲ. ಈ ವಿಚಾರವಾಗಿ ಆಳವಾಗಿ ಯೋಚಿಸಿ ಈ ತೀರ್ಮಾನಕ್ಕೆ ಬಂದಿದ್ದೇವೆ. ನಿಮ್ಮ ಕೆಲಸ ಏನಿದೆಯೋ ಅದನ್ನ ಮಾಡಿ. ಏ ಪೊಲೀಸ್, ಹನುಮಂತ ಪುರಾಣಿಕರನ್ನ ಅರೆಸ್ಟ್ ಮಾಡೋ. ಅಯ್ಯೋ ದೇವ್ರೆ, ಮನೆಯಲ್ಲಿ ಎಷ್ಟೊಂದು ಮಕ್ಕಳಿದ್ದಾರೆ. ಐಕಲೆ ತುಮಿ ಜೈಲಾಗ ಎಲ್ಯಾರಿ ಆಮಕ್ ಪಳೆಲ್ತಲೆ ಕೋಣ. ಮಕ್ಕಳಿಗೆ ಕಾಯಿಲೆ ಆದ್ರೆ ನಾವೇನ್ ಮಾಡ್ಬೇಕು? ಅಲ್ದೆ ನನಗೀಗ 3 ತಿಂಗಳು ಬೇರೆ. ದಯವಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬೇಡಿ ಸ್ವಾಮಿ. ನಿಮ್ ಯಜಮಾನ್ರಿಗೆ ಕರ ಕೊಡ್ಲಿಕ್ಕೆ ಹೇಳಿ, ಅವ್ರ ಮೇಲಿರೋ ವಾರೆಂಟ ಕ್ಯಾನ್ಸಲ್ ಮಾಡ್ತೇವೆ. ಭಾಗೀರಥಿ ಹೇ ರೊಡ್ಚಿ ವೇಳನಯ್ಯ ಮೋನ ಘಟ್ಟಕಾರ ಅಳಿಯ ಹೊಡ್ಲೆದ ವೇಳೆ ಲೊಗ್ನಿ ಹೋಚೆ ಅಕ್ಷಯ್ ತದಿಗೆ ಕದವರ್ಲ್ಯ ತುಮಿ ಜೈಲ गेल्यारी दारे. भागीरथी देव ओढू हाव जईला वचून येऊच पर्यंत त्याच्या लग्न झालं नावे. नवीन मुहूर्त पळवून लग्न कर्या नावे. अनेक नवे चन्न शोधून घेऊन लग्न केला झालं ही नाका. भागीरथी पळय ग मक्का पोलीस धरच्या आईला म्हण पळवच्या कित लोक आयलात पळय ग. ನೀವು ನಮ್ಮ ಪುರೋಹಿತರು. ನೀವು ಜೈಲಿಗೆ ಹೋದ್ರೆ ನಮ್ಮಲ್ಲಿ ನಡೆಯೋ ವೈದಿಕ ಕಾರ್ಯಗಳೆಲ್ಲ ನಿಂತು ಹೋಗ್ತದೆ. ಅದು ಅಲ್ಲದೆ ನಿಮ್ಗೆ ಆಗದೆ ಇರೋ ಯಾವುದೋ ಒಬ್ಬ ಇಲ್ಲಸಂತ ಆರೋಪ ಹೇಳಿ ವಾರಂಟ್ ತೆಗೆಸಿದಾನೆ. ನೀವು ಕರ ಕೊಡದೆ ಇದ್ರೆ ಜಪ್ತಿ ಮಾಡ್ಕೊಂಡು ಹೋಗ್ಬೋದಿತ್ತು. ನಿಮ್ಮನ್ನು ಜೈಲಿಗೆ ತಗೊಂಡು ಹೋಗ್ತಾ ಇದ್ದಾರೆ. ನೀವು ಜೈಲಿಗೆ ಹೋದ್ರೆ ನಮ್ಮ ಗತಿ. ಇದನ್ನ ನಾನೊಬ್ಬ ಹೇಳ್ತಾ ಇಲ್ಲ, ಇಡೀ ಬಿಳಿಗಿ ಸೀಮೆ ಜನತೆಯ ಪರವಾಗಿ ಹೇಳ್ತಾ ಇದ್ದೀನಿ. ಬಿಳಿಗಿಯ ಯಾವತ್ತೂ ನನ್ನ ಶಿಷ್ಯವರ್ಗದವರೇ. ಪೊಲೀಸರು ನನ್ನನ್ನು ಹಿಡಿಲಿಕ್ಕೆ ಬಂದಿದ್ದಾರೆ ಅಂತ ಧೃತಿಗೆಡಬೇಡಿ. ಈ ಜಗತ್ತಿಗೆ ನಾವೆಲ್ಲ ಬರುವಾಗ ಬೆತ್ತಲಾಗಿ ಬಂದಿದ್ದು, ಹೋಗುವಾಗಲೂ ಅಷ್ಟೆ. ಇಲ್ಲಿ ಯಾರೂ ಶಾಶ್ವತವಲ್ಲ, ಯಾವುದೂ ಶಾಶ್ವತವಲ್ಲ. ಇಂದು ನನಗೆ ಬಂದ ಪರಿಸ್ಥಿತಿ ನಾಳೆ ನಿಮಗೂ ಬರಬಹುದು. ಆದರೆ ಹೆದರಬೇಡಿ. ಒಂದೊಮ್ಮೆ ಬ್ರಿಟಿಷರು ನಿಮ್ಮನ್ನು ಲೂಟಿ ಮಾಡಲು ಬಂದರೆ ನಿಮ್ಮ ಸರ್ವಸ್ವವನ್ನೆಲ್ಲ ಅಗ್ನಿಗಾಹುತಿ ಮಾಡಿ ಯಜ್ಞೇಶ್ವರನಿಗಾದರೂ ತೃಪ್ತಿಯಾಗಲಿ. ದೇವ ಭೀನಕ देव होडो आमका जाऊ कशिले स्वातंत्र्य. भारत माता की वंदे वंदे. ಹನುಮಂತ ಪುರಾಣಿಕರಿಗೆ ಜಯವಾಗಲಿ. ಹನುಮಂತ ಪುರಾಣಿಕರಿಗೆ ಜಯವಾಗಲಿ. ಏ ಅರೆಸ್ಟ್ ಮಾಡೋ. ಮತ್ತದೇ ಚತುರ್ಬಾಹು ಸಮನ್ವಿತ ಭಾಗೀರಥಿ ಬಾಯಿ ಅವರ ಭಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ. ಭಾಗೀರಥಿ ಬಾಯಿ ಅವರ ಯಾರು? ನಾನು ಸರ್ಕಲ್ ಇನ್ಸ್ಪೆಕ್ಟರ್. ಮತ್ಯಾರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದ್ರಿ? ಸದ್ಯ ಯಾರನ್ನೂ ಇಲ್ಲ. ನಮ್ಮ ಯಜಮಾನ್ರು ಜೈಲಲ್ಲಿ ಸುಖವಾಗಿದ್ದಾರೆ. ಅವ್ರನ್ನ ಬಿಡೋದು ಯಾವಾಗ? 6 ತಿಂಗಳು ತಡ. ಏನು 6 ತಿಂಗಳು? ಅವರಿಗೆ ಜೈಲು ಶಿಕ್ಷೆ ಸಂಗಡ 100 ರೂಪಾಯಿ ದಂಡನೂ ಆಗಿದೆ. ಅದನ್ನ ನೀವು ತುಂಬಬೇಕಾಗ್ತದೆ. ದಂಡದ ಹಣ ನಾನು ಅದ್ರ ವಸೂಲಿಗಾಗಿ ನಾವು ಬಂದಿರೋದು. ಅಷ್ಟೊಂದು ಹಣನ ನಾನೆಲ್ಲಿಂದ ತುಂಬಲಿ? ಹಣ ಇಲ್ಲದಿದ್ರೇನಾಯ್ತು? ನಿಮ್ಮನೆಯಲ್ಲಿ ಭತ್ತ ಪಾತ್ರೆ ಪಗಡೆಗಳಿದೆ. ಏ ಎಲ್ಲವನ್ನು ಜಪ್ತಿ ಮಾಡೋ. ಇಲ್ಲ ಇಲ್ಲ, ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ. ಮನೆ ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಬೇಡ ಸ್ವಾಮಿ. ಅಯ್ಯೋ ಅಯ್ಯೋ, ಊಟಗಾಲಿಂದ ಒಳಗಡೆ ಹೋಗ್ಬೇಡಿ ಸ್ವಾಮಿ. ಮನೆಯಲ್ಲಿ ದೊಡ್ಡವ್ರು ಯಾರೂ ಇಲ್ಲ. ಬರೋ ಮಳೆಗಾಲಕ್ಕೆ ನಾವೇನು ಉಣ್ಬೇಕು? ನಿಶ್ಚಯ ಆದ ಮಗಳ ಮದುವೆ ಬೇರೆ ಮಾಡಬೇಕಾಗಿದೆ. ಅಲ್ಲದೆ
ನಾನೀಗ 3 ತಿಂಗಳ ಗರ್ಭಿಣಿ ಬೇರೆ. ಇಲ್ಲ ಇಲ್ಲ, ಅಯ್ಯೋ ಸ್ವಾಮಿ, ಇದೇನ್ ಮಾಡ್ತಾ ಇದ್ದೀರಾ? ನಾವು ದಿನಾಲು ಅಡುಗೆ ಮಾಡೋ ಪಾತ್ರೆಗಳು, ಹಾಲು ಕಾಯಿಸೋ ಕಂಚು, ಅರಿವಾಣ ಎಲ್ಲ ತಗೊಂಡ್ರಲ್ಲ ಸ್ವಾಮಿ. ಅಯ್ಯೋ ದೇವರಕ್ಷಕ ಪಂಚಪಾತ್ರೆ, ದೇವರಿಗೆ ದೀಪ ಹಚ್ಚು, ನಂದ ದೀಪ. ಅಯ್ಯೋ ಮಗುವಿಗೆ ಹಾಲು ಕುಡಿಸೋ ಬೆಳ್ಳಿ ಲೋಟ, ಸೌಟು ಎಲ್ಲ ಜಪ್ತಿ ಮಾಡ್ಬಿಟ್ರಲ್ಲ ಸ್ವಾಮಿ. ನಾವಿನ್ನೇನು ಮಾಡಬೇಕು? ಹೇಗೆ ಬದುಕಬೇಕು ಸ್ವಾಮಿ? ಜಪ್ತಿ ಮಾಡಿದ ಪಾತ್ರೆನ ಗಾಡಿಗೆ ತುಂಬ. ಬೇಡ ಸ್ವಾಮಿ, ಅದನ್ನೆಲ್ಲ ತಗೊಂಡು ಹೋಗ್ಬೇಡಿ ಸ್ವಾಮಿ. ನಿಮ್ಮ ಯಜಮಾನ್ರಿಗೆ ವಿಧಿಸಿದ ದಂಡದ ಹಣ ಇನ್ನೂ ತುಂಬಲಿಲ್ಲ. ಏನು? ನಿಮ್ಮ ರಾವಣ ಹೊಟ್ಟೆಗಿನ್ನೂ ತೃಪ್ತಿ ಆಗಿಲ್ವಾ? ಕೊಡಿ ಕೊಡಿ ನಿಮ್ಮ ಮೈ ಮೇಲಿರೋ ಬಂಗಾರ. ಸ್ವಾಮಿ, ಹೆಂಗಸರು ಮಾಂಗಲ್ಯದ ಭಾವನೆ ನಿಮಗೆ ಅರ್ಥ ಆಗೋದೇ ಇಲ್ವಾ? ಕರ ನಿರಾಕರಣೆ ಮಾಡುವವರು ಇವುಗಳನ್ನೆಲ್ಲ ಮೊದಲೇ ನಿರೀಕ್ಷಿಸಿಕೊಂಡಿರಬೇಕು. ಈ ಬಿಸಿ ಉಳಿದ ಚಳುವಳಿಗಾರರಿಗೂ ತಟ್ಟಬೇಕು. ಕೊಡಿ ನಿಮ್ ಕುತ್ತಿಗೆಯಲ್ಲಿರೋ ಬಂಗಾರ. ಮನೆ ಒಳಗಡೆ ನುಗ್ಗಿ ಇದ್ದು ಬದ್ದನ್ನೆಲ್ಲ ದೋಚಿದ್ರಿ, ಈಗ ನನ್ನ ಕುತ್ತಿಗೆವರೆಗೂ ಬಂದ್ರಾ? ಕುತ್ತಿಗೆಯಲ್ಲಿರೋ ಮಾಂಗಲ್ಯ ಬಂದ್ಬಿಟ್ಟು ಉಳಿದದ್ದನ್ನೆಲ್ಲ ಕೊಟ್ಬಿಡಿ. ನಾವು ಜಪ್ತಿ ಮಾಡ್ಬೇಕಾದ್ರೆ ಏನಾದ್ರೂ ಅಡ್ಡಿ ಪಡಿಸ್ರಿ ಅಂತಾದ್ರೆ ಕಾನೂನು ಆದೇಶವೇ ಇದೆ, ನಿಮ್ಮನ್ನ ಅರೆಸ್ಟ್ ಮಾಡ್ತೇವೆ. ಆ ಅಧಿಕಾರ ನಮಗಿದೆ, ತಿಳಿತೇನೋ? ಇದು ನನ್ನ ತಂದೆ ಪ್ರೀತಿಯಿಂದ ಮಗಳಿಗೆ ಅಂತ ಕೊಡ್ಸಾರ. ಇದು ವಂಶ ಪಾರಂಪರ್ಯವಾಗಿ ಬಂದಂತಹ ಸರ. ಎಲ್ಲವನ್ನೂ ಕಳ್ಕೊಳ್ಬೇಕಾಯ್ತಲ್ಲ ಸ್ವಾಮಿ, ತೆಗೆದುಕೊಳ್ಳಿ. ಹಾ, ಇನ್ನು ನಿಮ್ಮ ಕೊಟ್ಟಿಗೆಯಲ್ಲಿರೋ ಹಸುವೊಂದನ್ನು ಜಪ್ತಿ ಮಾಡ್ಬಿಟ್ರೆ ನಾವು ಬಂದ ಕೆಲಸ ಆಯ್ತು. ಏನು ಹಸು? ಅಯ್ಯೋ ದೇವ್ರೆ, ನನ್ನ ಮಗುವಿಗೆ ಆ ಹಸುವಿನ ಹಾಲೊಂದೇ ಆಹಾರ. ಅದು ಮತ್ತೆ ನನ್ನ ಕುಡಿಯೋದು ಇಲ್ಲ, ತಿನ್ನೋದು ಇಲ್ಲ. ಮಗುವಿನ ಆಹಾರ ಕಸಿದು ಅದ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಸ್ವಾಮಿ. ಅಲ್ಲದೆ ನನಗೀಗ ನೀನು ಗರ್ಭಿಣಿ ಆದ್ರೆ ಇಲ್ಲೆಲ್ಲಾದ್ರೂ ಸೂಲುಗಿತ್ತಿ ಹುಡುಕೋ ಹೋಗೋ. ನಮಗ್ ಸರ್ಕಾರದಿಂದ ಏನ್ ಆದೇಶ ಇದೆಯೋ ಹಾಗೆ ಮಾಡ್ತೇವೆ. ಹೋಗೋ, ಕೊಟ್ಟಿಗೆಗೆ ಹೋಗಿ ಹಸುನ ಎಳ್ಕೊಂಡು ಹೋಗೋ, ಅದ್ರ ಸಂಗಡ ಎಳೆಗಾರನ್ನು ಹೊಡ್ಕೊಂಡು ಹೋಗೋ. ಇಲ್ಲ, ಬೇಡ ಸ್ವಾಮಿ, ದನ ಕರುನೆಲ್ಲ ಎಳ್ಕೊಂಡು ಹೋಗ್ಬೇಡಿ ಸ್ವಾಮಿ. ಕ್ರೌರ್ಯ ಮಹಾಕ್ರೌರ್ಯ, ಕ್ರೌರ್ಯ ಮಹಾಕ್ರೌರ್ಯ, ಕ್ರೌರ್ಯ ನುಂಗುತ್ತಿದೆ ಕರುಳ ಹಿಂಡುತ್ತಿದೆ, ಕ್ರೌರ್ಯ ನುಂಗುತ್ತಿದೆ ಕರುಳ ಹಿಂಡುತ್ತಿದೆ, ದರ್ಪದಾಷ್ಟ್ಯಗಳು ಕೇಕೆ ಹಾಕುತ್ತಿವೆ, ದರ್ಪದಾಷ್ಟ್ಯಗಳು ಕೇಕೆ ಹಾಕುತ್ತಿವೆ. ಕ್ರೌರ್ಯ ಮಹಾಕ್ರೌರ್ಯ, ಕ್ರೌರ್ಯ ಮಹಾಕ್ರೌರ್ಯ, ಮಾನವೀಯತೆಯ ಮಧುರ ಭಾವವನೆ ಕಳೆದು ಮಣ್ಣಿನಲ್ಲಿ ಹೂತು ಹಾಕುತ್ತಿವೆ, ಮಾನವೀಯತೆಯ ಮಧುರ ಭಾವವನೆ ಕಳೆದು ಮಣ್ಣಿನಲ್ಲಿ ಹೂತು ಹಾಕುತ್ತಿವೆ. ಕ್ರೌರ್ಯ ಮಹಾಕ್ರೌರ್ಯ, ಕ್ರೌರ್ಯ ಮಹಾಕ್ರೌರ್ಯ, ಕ್ರೌರ್ಯ ಮಹಾಕ್ರೌರ್ಯ, ಮಹಾಕ್ರೌರ್ಯ. ಬಿಡ್ರೋ, ನನ್ನ ಯಾಕೆ ತೆಗೆದಿದ್ದೀರಾ? ಬಿಡ್ರೋ ನನ್ನ. ನಾನು ಕಲೆಕ್ಟರ್ನ ನೋಡ್ಬೇಕು, ಬಿಡ್ರೋ ನನ್ನ. ಯಾರೋ ಇಲ್ಲಿ ಕಲೆಕ್ಟ್ರಾ? ಯಾರೋ ಇಲ್ಲಿ ಕಲೆಕ್ಟ್ರಾ ಅಂದೆ. ಹೂ ಆರ್ ಯು? ನಿನಗೆ ತಿಳಿಯೋದಿಲ್ಲೇನು? ಎಲ್ಲಿಂದ ಬಂದೆ? ಬೆಳಗ್ಗೆಯಿಂದ. ಕೂತ್ಕೊಂಡು ಮಾತಾಡು. ಹೆಸರು? ಭಾಗೀರಥಿ ಬಾಯಿ ಪುರಾಣಿಕ್. ಏನು ವಿಷಯ? ಏನ್ ವಿಷಯ ಅದನ್ನ ನಾನ್ ನಿಮಗೆ ಹೇಳ್ಬೇಕೇನು? ನಮ್ಮನ್ನೆಲ್ಲ ನಿರ್ಗತಿಕರನ್ನಾಗಿ ಮಾಡಿದ್ಮೇಲೆ ಇನ್ನೇನು ವಿಷಯ ಉಳಿದಿದ್ಯೋ ಕಲೆಕ್ಟರ್ ಸಾಬ? ಸ್ವಲ್ಪ ಸಮಾಧಾನದಿಂದ ಮಾತಾಡು. ನಿನಗೆ ಹೃದಯ ಅನ್ನೋದಿದ್ಯೇನೋ? ವಾಟ್? ಕಲೆಕ್ಟ್ರಾ, ನಿನಗೆ ಹೆಂಡತಿ ಮಕ್ಳಿಲ್ವಾ?
ನಮ್ಮ ಯಜಮಾನ್ರನ್ನ ಜೈಲಿಗೆ ಹಾಕಿಸ್ದೆ, ಮನೇಲಿರೋ ಭತ್ತನೆಲ್ಲ ಕೊಳ್ಳೆ ಹೊಡೆದೆ, ಬಂಗಾರ ದೋಚಿದೆ, ನಿಶ್ಚಯ ಆದ ಮಗಳ ಮದುವೆನ ನಿಲ್ಲಿಸ್ದೆ, ಹಾಲಿಂಡೋ ಹಸುನ ಒಯ್ಬೇಡಿ ಅಂತ ಬೇಡ್ಕೊಂಡೆ. ಆದ್ರೂ ಕೊಟ್ಟಿಗೆ ಒಳಗಡೆ ನುಗ್ಗಿ ದನಕರನ್ನೆಲ್ಲ ಎಳ್ಕೊಂಡು ಹೋದೆ. ದನದ ಹಾಲಿಲ್ದೆ ನನ್ನ ಮಗುನೂ ಸತ್ತೋಯ್ತು. ನನ್ನ ಮಗುನ ಕೊಂದೋ ನೀನು. ಇದು ಹೆತ್ತ ಕರುಳು ಕೂಡಿ ಕಳ್ಕೊಂಡದಕ್ಕ ನಿನಗೆ ಹೇಗೆ ತಿಳಿಬೇಕು? ನೀನೇನು ಹೊತ್ತಿದ್ಯಾ ಹೆತ್ತಿದ್ಯಾ? ನಮ್ದೆಲ್ಲ ದೋಚಿ ನಮ್ಮ ನಿರ್ಗತಿಕರನ್ನಾಗಿ ಮಾಡಿದ್ಯಲ್ಲೋ. ಜಾಮೀನ್ ಕೊಟ್ಟು ಬಿಡಿ, ನಿನ್ನ ಗಂಡನನ್ನು ಬಿಡ್ತೇವೆ. ಏನ್ ತಿಳ್ಕೊಂಡೆ ನನ್ನ? ಜಾಮೀನ್ ಕೊಟ್ಟು ನಿನ್ ಸರ್ಕಾರ ತಲೆ ಬರ್ಲಿಕ್ಕೆ ಬಂದಿದ್ದೇನೆ ಅಂತ ಮಾಡಿದ್ಯೇನೋ? ತೀರ್ವೆ ತುಂಬಿಡಿ, ನಿನ್ನ ಗಂಡನನ್ನು ಬಿಡ್ತೇವೆ. ಜಪ್ತಿ ಮಾಡಿರೋದ್ನೆಲ್ಲ ಪರತ್ ಕೊಡ್ತೇವೆ. ತೀರ್ವೆ ತುಂಬೋ ನಿರ್ಧಾರ ನನ್ನದಲ್ಲ. ಅಂದ್ರೆ ಈಗ ನೀನು ದುಡ್ಡಿಗಾಗಿ ಬಂದೇನೋ? ಏ ಬಿಕಾರಿ, ನಾನ್ ನಿನ್ನತ್ರ ಬಿಕ್ಕೆ ಬೇಡ್ಲಿಕ್ಕೆ ಬಂದಿಲ್ವೋ? ಈಗ ನನ್ನಿಂದ ಏನಾಗ್ಬೇಕು? ಏನಾಗೋದು ಬೇಡ. ನನ್ನಂತಹ 106 ಹೆಂಗಸರ ಕುತ್ತಿಗೆನ ಚೂರಿಯಿಂದ ಇರಿದ್ರಿ, ಮನೆ ಅನ್ನೋದನ್ನ ಸ್ಮಶಾನ ಮಾಡಿ ಹಾಕಿದ್ರಿ. ಅದನ್ನ ನಿನಗೆ ತಿಳಿಸ್ಕೊಟ್ಟು ಹೋಗ್ಲಿಕ್ಕೆ ಬಂದೆ. ಊಟ ಮಾಡೋ ಅನ್ನ ಕಸಿದ್ರಿ, ಅದನ್ನ ಮನವರಿಕೆ ಮಾಡ್ಕೊಟ್ಟು ಹೋಗ್ಲಿಕ್ಕೆ ಬಂದೆ. ಎಷ್ಟೊಂದು ಶಿಶು ಹತ್ಯೆ ಮಾಡಿದ್ರಿ, ಎಷ್ಟೊಂದು ದಂಪತಿಗಳನ್ನ ಅಗಲಿಸಿದ್ರಿ, ಎಷ್ಟೊಂದು ಮಂಗಳ ಕಾರ್ಯ ನಿಲ್ಲಿಸಿದ್ರಿ, ಎಷ್ಟೊಂದು ಸುಮಂಗಲಿಯರ ಮಂಗಳಸೂತ್ರವನ್ನ ಹೊರದು ಹಾಕಿದ್ರಿ. ಅಹಿಂಸಾ ಮಾರ್ಗದಿಂದ ಚಳುವಳಿ ಮಾಡ್ತಾ ಇರೋ ಜನರ ತಲೆ ಮೆಟ್ಟಿ ಕುಣಿತಾ ಇದ್ದೀರಿ ನೀವು. ಏನೇನೋ ತಲೆ ಹರಟೆ ಬೇಡ, ಈಗ ನನ್ನಿಂದ ಏನಾಗ್ಬೇಕು ಅದನ್ನ ಹೇಳು. ಏನಾಗೋದು ಬೇಡ. ಮುಗ್ದ ಜನರ ಮೇಲೆ ನೀವು ಮಾಡ್ತಾ ಇರೋ ಸಾಹಸದ ಪಟ್ಟಿನ ನೋಡ್ಕೊಂಡಿಯಲ್ಲ, ನಿನ್ನ ಕೆಲಸಕ್ಕೆ ನೀನೇ ಶಾಬಾಸ್ ಕೊಟ್ಕೊಳ್ಳೋ. ನಿನಗೆ ಎಚ್ಚರ ಆದೋ ಇಲ್ಲೋ, ಆದ್ರೆ ನಾನು ಬಂದ ಉದ್ದೇಶ ಆಯ್ತು. ನೀವೆಷ್ಟೇ ದರ್ಪ ತೋರಿಸಿ ದೌರ್ಜನ್ಯ ಮಾಡಿ ಎಷ್ಟೇ ಹೃದಯ ಹಿಂಡ್ರಿ, ಆದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದೇ ಬರ್ತದೆ. ಸ್ವಾತಂತ್ರ್ಯ ಪಡೆಯುವ ಹೋರಾಟದಲ್ಲಿ ನಾನು ಒಂದು ಮಗು ಹೋದ್ರೇನಾಯ್ತು? ಹೊಟ್ಟೆಲಿರೋ ಈ ಗಂಧನಾದ್ರೂ ಸ್ವಾತಂತ್ರ್ಯದ ಬೆಳಕನ್ನ ಕಂಡೇ ಕಾಣ್ತದೆ. ಆ ಭರವಸೆ ನನಗಿದೆ. ನಾನಿನ್ನು ಬರ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ. ಜವಾಹರ್ಲಾಲ್ ನೆಹರು ಅವರಿಗೆ ಜೈ, ಜವಾಹರ್ಲಾಲ್ ನೆಹರು ಅವರಿಗೆ ಜೈ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ. ಜವಾಹರ್ಲಾಲ್ ನೆಹರು ಅವರಿಗೆ ಜೈ, ಜವಾಹರ್ಲಾಲ್ ನೆಹರು ಅವರಿಗೆ ಜೈ, ವಂದೇ ಮಾತರಂ, ವಂದೇ ಮಾತರಂ. ಜವಾಹರ್ಲಾಲ್ ನೆಹರು ಅವರಿಗೆ ಜೈ, ವಂದೇ ಮಾತರಂ, ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, भारत माता की जय। नमस्कार। सिद्धापुर के मेरे सभी स्वतंत्र सेनानियों, सिद्धापुर को कर्नाटक का बारडोली बनाने में आप लोगों ने कोई कसर नहीं छोड़ा है। ಸಿದ್ದಾಪುರದ ನನ್ನ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರ ಮಿತ್ರರೇ, ನೀವು ಸಿದ್ದಾಪುರವನ್ನು ಕರ್ನಾಟಕದ ಬಾರ್ಡೋಲಿಯನ್ನಾಗಿ ಮಾಡಿದ್ದೀರಿ. यहाँ से बहुत लोगों ने बापू ने जो कहा उसके अनुसार जंगल आंदोलन, असहकार आंदोलन, दांडी ऐसे सत्याग्रहों में भाग लेके अपना घर बार लुटा दिया है। ನಿಮ್ಮಲ್ಲಿ ಬಹಳಷ್ಟು ಜನ ಗಾಂಧಿಯವರ ಕರೆಗೆ ಹೋಗುಟ್ಟು ಜಂಗಲ್ ಸತ್ಯಾಗ್ರಹ, ಅಸಹಕಾರ ಆಂದೋಲನ ಮತ್ತು ದಂಡಿ ಯಾತ್ರೆ ಮುಂತಾದವುಗಳಲ್ಲಿ ಪಾಲ್ಗೊಂಡು ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡಿದ್ದೀರಿ. इस तालुका से सबसे पहले जेल गए हुए स्वतंत्र सेनानी चौड़ा नायक जी से मुझे मिलना है और वो बापू के साबरमती आश्रम में कुछ दिन रुके थे। ಈ ತಾಲೂಕಿನಿಂದ ಪ್ರಪ್ರಥಮವಾಗಿ ಜೈಲಿಗೆ ಹೋದ ಚೌಡಾ ನಾಯಕರನ್ನು ನಾನು ಕಾಣಬೇಕಿದೆ. ಅವರು ಕೆಲಕಾಲ ಗಾಂಧಿಯವರ ಸಾಬರಮತಿ ಆಶ್ರಮದಲ್ಲಿ ಕೂಡ ಉಳಿದಿದ್ದರು. ಚೌಡಾ ನಾಯಕರೇ ಬನ್ನಿ. चौड़ा नायकರಿಗೆ ಜೈ, चौड़ा नायकರಿಗೆ जय, चौड़ा नायकರಿಗೆ जय। ನೆಹರು ಅವರಿಗೆ ನಮಸ್ಕಾರ. नमस्कार। आप जैसे लोगों से मिलके मुझे बहुत अच्छा लगता है। ನಿಮ್ಮಂತ ಜನರನ್ನು ನೋಡಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಸ್ವಾಮಿ. नमस्कार। ये कौन? इनकी पत्नी। अच्छा। चौड़ा नायक जी, इन अंग्रेजों को देश के बाहर निकालने के लिए हमारे संगठन को आप बहुत मदद कर रहे हो। ಚೌಡಾ ನಾಯಕರೇ, ಬ್ರಿಟಿಷರು ನಮ್ಮ ದೇಶದಿಂದ ಹೊರಹಾಕಲು ನಮ್ಮ ಸಂಘಟನೆಗೆ ನೀವು ಬಹಳ ಸಹಾಯ ಮಾಡ್ತಾ ಇದ್ದೀರಿ. ಏನೋ ನಮ್ಮ ಕೈಲಾದ ಹಳಿ ಸೇವೆ ಮಾಡಿದೆ ಸ್ವಾಮಿ. ನೀವು ಮತ್ತು ಗಾಂಧಿಯವರು ಮಾಡಿದ ತ್ಯಾಗದ ಎದುರು ನಾವು ಹುಲ್ಲು ಕಡ್ಡಿಗಿಂತಲೂ ಕಡೆ. हम लोगों ने कुछ नहीं किया है, आप और बापू के सामने हम लोग बहुत छोटे हैं। अच्छा। बूंद बूंद से ही सागर बनता है, वैसे ही हमारे छोटे छोटे प्रयत्नों से हम सब मिलके अंग्रेजों को हमारे देश के बाहर निकाल देंगे। इसमें
सिद्धापुर के लोगों का त्याग और बलिदान प्रशंसनीय है। ಹನಿ ಹನಿ ಕೂಡಿ ಸಾಗರವಾದಂತೆ ನಮ್ಮ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಬ್ರಿಟಿಷರನ್ನು ನಮ್ಮ ದೇಶದಿಂದ ಹೊರಹಾಕೋಣ. ಇದರಲ್ಲಿ ಸಿದ್ದಾಪುರದ ಜನರ ತ್ಯಾಗ ಮತ್ತು ಬಲಿದಾನ ಪ್ರಶಂಸನೀಯವಾಗಿದೆ. ಸ್ವಾಮಿ ಇದನ್ನ ತಕೊಳ್ಳಿ. ये क्या है? ಬಂಗಾರದ ಪಾನ್ಸರ. अपने पहना हुआ सोना ही निकाल के दे रहे हैं, क्योंकि मैंने सुना है आपका ही जीवन बहुत तकलीफ में गुजर रही है। ನೀವು ಧರಿಸಿದ ಆಭರಣವನ್ನೇ ಕೊಡ್ತಾ ಇದ್ದೀರಿ, ಆದರೆ ನಿಮ್ಮ ಜೀವನವೇ ಬಹಳ ಕಷ್ಟದಲ್ಲಿದೆ ಎಂದು ಕೇಳಿದ್ದೇನೆ. ಸ್ವಾಮಿ ಕೂಲಿ ನಾಲಿ ಮಾಡ್ಕೊಂಡು ಹಣದಿಂದ ಮಾಡಿಸ್ಕೊಂಡು ಸರ ಇದು. ದೇಶದ ಹೋರಾಟದಂತೂ ನಮಗ್ ಭಾಗವಹಿಸಕ್ ಆಗ್ಲಿಲ್ಲ. ಹಿಂಗಾರು ಆ ಬ್ರಿಟಿಷರು ಹೊರದಬ್ಬಕ್ ಸಹಾಯಾದ್ರೆ ನಮ್ಮ ಜೀವನ ಸಾರ್ಥಕ ಆದಂಗೆ. ನಾನು ಇವ್ರ ಕೈ ಹಿಡಿದಿದ್ದಕ್ಕೂ ಪುಣ್ಯಾತ್ಗಿತ್ಯಾದೆ. ಹೌದು ಸ್ವಾಮಿ, ಅದರ ಜೊತೆಗೆ ಇದನ್ನು ತಗೊಳ್ಳಿ ಸ್ವಾಮಿ. ಸ್ವಾಮಿ ಇದನ್ನು ತಗೊಳ್ಳಿ, ನನ್ನಿಂದನೂ ಸಣ್ಣ ಅಳಿಲ್ ಸೇವೆ ಆಗಲಿ. ತಕೊಳ್ಳಿ ಸ್ವಾಮಿ. मैले और चौड़ा नायक जी, आप जैसे लोगों से त्याग के आगे हम सब बहुत छोटे हैं। इसके लिए मेरे पास शब्द नहीं है। मैं आपको कांग्रेस के तरफ से सिर्फ धन्यवाद कह सकता हूँ। ಚೌಡನಾಯ್ಕ ದಂಪತಿಗಳೇ, ನಿಮ್ಮ ತ್ಯಾಗದ ಮುಂದೆ ನಾವು ಬಹಳ ಸಣ್ಣವರು. ನಿಮ್ಮನ್ನು ಹೊಗಳಲು ನನ್ನ ಬಳಿ ಶಬ್ದಗಳಿಲ್ಲ. ನಾನು ಕಾಂಗ್ರೆಸ್ನ ವತಿಯಿಂದ ನಿಮಗೆ ಧನ್ಯವಾದ ಹೇಳಬಹುದಷ್ಟೇ. स्वातंत्र के प्रति आप लोगों के त्याग और अंग्रेजों को खिलाफ आपके लड़ाई के कारण बहुत जल्द हमारे देश के कोने कोने में स्वतंत्र भारत का झंडा लहराएगा। ಸ್ವತಂತ್ರಕ್ಕಾಗಿ ನಿಮ್ಮೆಲ್ಲರ ತ್ಯಾಗ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟದ ಕಾರಣದಿಂದ ಬಹಳ ಬೇಗ ನಮ್ಮ ದೇಶದ ಮೂಲೆ ಮೂಲೆಯಲ್ಲಿ ಸ್ವತಂತ್ರ ಭಾರತ ಧ್ವಜವು ಹಾರಾಡುವುದು. आप सभी को नमस्कार, धन्यवाद। वंदे मातरम। वंदे मातरम, वंदे मातरम, भारत माता की जय। भारत ಮೈಲಿ ಅಂತೂ ನಮ್ಮಪ್ಪ ಸತ್ತ ಅಲ್ಲ. ರಾವ್ ಬಹದ್ದೂರ್ ಸಾಯ್ಬೇಕಾದ್ರೆ ನನ್ನ ವೈದ್ಯ ಕಂಡುಕೊಂಡೇ ಸತ್ನಲ್ಲೇ. ಅಲ್ಲ, ನಾನು ಅವನ ಮಗ ಹುಟ್ಟಿದ್ದೆ ತಪ್ಪಾತ್ ನೋಡು. ಅಲ್ಲ, ಸತ್ತರ್ ಬಗ್ಗೆನೇ ವಿಚಾರ ಮಾಡ್ತಾ ಇದ್ರೆ ಎಂತ ಪ್ರಯೋಜನ ಅಂತೀನಿ. ಸತ್ತರ್ ಕೂಡ ಅವ್ರು ಇಟ್ಕೊಂಡು ಸೇಡು ಸತ್ತೋಗಿರ್ತದೆ. ಈಗ ನಿಮ್ ಮುಂದಿನ ಜವಾಬ್ದಾರಿ ಅಂತದ್ದು ನೋಡಿ, ಅದನ್ನ ಮುಗಿಸಿ. ಮೈಲಿ, ನಮ್ಮ ಅಪ್ಪಗಿರೋ ಆಸ್ತಿಗೆ ನಾನು ಹಿಸೆಗೆ ಆಸೆ ಮಾಡಲಿಲ್ಲ. ನಮ್ಮದೇ ಅದನ್ನ ದುಡ್ಕೋಬೇಕು, ನಮ್ಮದೇ ಆದ ಗದ್ದೆನ ಹೂಡ್ಕೋಬೇಕು, ನಮ್ಮದೇ ಅದನ್ನ ಮನೆ ಕಟ್ಕೋಬೇಕು ಅಂತ ಕನ್ಸ್ಕೊಂಡವ ನಾನು. ಆದ್ರೆ ಅವ ಇದಾನಲ್ಲ ನಿಮ್ಮ ಮಾವ, ಸಾಯ್ಬೇಕಾದ್ರೆ ನನ್ನ ವೈದ್ಯ ಕಂಡುಕೊಂಡೇ ಸತ್ನಲ್ಲೇ. ಅಲ್ಲ, ತನ್ನ ಹೆಣಕ್ಕೂ ಬೆಂಕಿ ಇಡಬಾರ್ದಂತ ಸಾಯ್ಬೇಕಾದ್ರೆ ಹೇಳ್ತಾನೆ ಇದ್ನಲ್ಲವ. ಆ ಸತ್ತರ್ ವಿಚಾರ ಬಿಡ್ರಿ ಅಂದೆ. ಈಗ ನಮ್ ಹುಡುಗಿಗೆ ಬಂದು ನೆಂಟಸ್ತಾನ ಹೆಂಗಾರು ಮಾಡಿ ಹೊಂದಿಸ್ಕೋಬೇಕು, ಅದ್ರ ಬಗ್ಗೆ ವಿಚಾರ ಮಾಡಿ. ಮೈಲಿ, ಸದ್ಯದ ಪರಿಸ್ಥಿತಿ ವಿಚಾರ ಮಾಡು. ದೇಶದಾಗೆ ಚಲೇಜಾವ್ ಚಳುವಳಿ ನಡೀತೈತಿ. ಭಾಗವಹಿಸನಂದ್ರೆ ಒಂದೇ ಒಂದು ದಿನ ನಮ್ಮ ಸ್ವಾರ್ಥ ನಮ್ಮನ್ನು ಬಿಡ್ನಲ್ಲ. ಎರಡನೇ ಮಹಾಯುದ್ಧ ಬೇರೆ ನಡೀತೈತಿ, ಕಾಲ್ಮಾನ ತುಟ್ಟಿ ಬೇರೆ. ಹಂಗಿದ್ದಾಗ ಹುಡುಗಿ ಬಂದು ನೆಂಟಸ್ಥಾನ ಮುರಿದು ಬರೋ ವರ್ಷ ಬೇರೆ ಮಾಡ್ರ. ಇದು ಅಂತ ಮಾತಾಡ್ತೀರಿ ಅಂತೀನಿ. ಎಷ್ಟೇ ತರ ಚರುವ ಮಾಡೋ ಕೆಲಸ ಮುಂದಕ್ಕೆ ಹಾಕಕ್ ಬರಕಲ್ಲ. ಹೆಂಗಾರು ಮಾಡಿ ಹುಡುಗಿಗೆ ಬಂದ ಆ ಹುಡುಗನ ಕೈ ಮ್ಯಾಗೆ ಹುಡುಗಿ ಕೈ ಇಟ್ಟು ಲಗ್ನವನ್ನು ಪೂರೈಸ್ಕೋಬೇಕು. ಹಂಗ್ ಮಾಡಿದ್ರೆ ನಮ್ ಜವಾಬ್ದಾರಿ ಪೂರೈಸ್ದಂಗೆ. ಮೈಲಿ, ನೀ ಹೇಳೋದು ಸರಿ ಐತಿ. ಅಲ್ಲ, ಮನೆಗೆ ಉಣ್ಣಕ್ಕೆ ಕಷ್ಟ ಆಗೈತಿ. ಹಂಗಿದ್ದಾಗ ದುಡ್ಡು ಎಲ್ಲಿಂದ ತರೋದು, ಯಾರ್ ತಾವು ಕೇಳೋದು, ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಮನೆಗಿದ್ದ ಬೆಳ್ಳಿ ಬಂಗಾರ ಎಲ್ಲ ಅಡವಿಟ್ಟಾತು, ತಂದುಟ್ಟು ಉಂಡು ಆತು. ಇನ್ನೆಂತ ಮಾಡೋದು ಅಂತ. ಎಂತ ಮಾಡೋದತ್ತೀಗ? ಒಂದ್ ವಿಚಾರ, ಹೋಗಿ ಒಂದ್ ಹದ್ನ ಗೋವಿಂದಣ್ಣನ ಕೇಳ್ಕೆ ಬನ್ನಿ, ಕೊಟ್ಟಾನು. ಗೋವಿಂದಣ್ಣ ಕೇಳಿದ್ರೆ ಅವೇನು ಕೊಡ್ತಾನೆ? ಆಡ್ಬಿಟ್ಟು ಬಂಗಾರ ನಾವಿನ್ನೂ ಬಿಡಿಸ್ಕೊ ಬರ್ಲಿಲ್ಲ, ಬಡ್ಡಿನೂ ತುಂಬಕ್ಕಾಗ್ಲಿಲ್ಲ, ಅವದಿನ್ನೂ ತೀರ್ತು, ಬಂಗಾರನು ಅವಂದೇ ಆತು ಬಿಡು. ಎಂತಾರು ಆಗ್ಲಿ, ಒಂದ್ ಹದ್ನ ಲಗ್ನವನ್ನು ಪೂರೈಸ್ತೋಳಾದ್ರೆ ನಾವು ಇಬ್ರು ಸೇರಿ ಕೂಲಿ ನಾಲಿ ಮಾಡ್ಯಾರು ಅವ್ನ್ ಸಾಲ ತೀರ್ಸನ. ಓ ಬನ್ನಿ, ಒಂದ್ ಹದ್ನ ಕೇಳ್ಕೆ ಬನ್ನಿ. ಹಂಗಂತದ ಆತ್, ಒಂದ್ ಮಾತು ಕೇಳ್ಕೊಂಡೆ ಬರ್ತಂತೆ. ಹಂಗೆ ಮಾಡಿ. ನೀವು ಹುಷಾರಾಗಿರಿ ಮನೆಗೆ. ಸುಲಿಗೆ ಗೋವಿಂದಣ್ಣ, 30, 60. ಗೋವಿಂದಣ್ಣ, ಓ ಚೌಡ ನಾಯ್ಕರು
ಬಾರಪ್ಪ, ಬಾ 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 ಬಾ, ನಾನು ನಿನ್ನೆ ಕಾಯ್ತಾ ಇದ್ದೆ, ಬಾ. ಅಲ್ಲ, ಊರಾಗ ಯಾರು ನನ್ನ ನೆನ್ಪಿಟ್ಕೊಳ್ಳದೆ ಹೋದಾಗ ನಿಂಗೆ ಹೆಂಗ್ ನಮ್ ನೆನಪಾತು ಅಂತ. ಚೌಡ, ನೀನು ಅಡವಿಟ್ಟು ಹೋಗಿದ್ದು ಬಂಗಾರದ ಸರದವಧಿ ಮುಗೀತು. ನೀನು ಅದ್ರ ಹಸುರು ಬಡ್ಡಿ ತೀರ್ಸು, ಸರ ಕೊಡ್ತೇನೆ, ತಗೊಂಡೋಗು. ಗೋವಿಂದಣ್ಣ, ನಮ್ಮ ಪರಿಸ್ಥಿತಿ ಗೊತ್ತೈತಿ ನಿಂಗೆ. ಮನೆಗೆ ಖರ್ಚು ಹೆಚ್ಚು, ಅಲ್ಲದೆ ಹುಡುಗಿ ನೆಂಟಸ್ಥಾನ ಬೇರೆ ಬಂದೈತಿ. ಈಗ ನಂತವ ಒಂದು 50 ರೂಪಾಯಿನೂ ಇಲ್ಲ ಗೋವಿಂದಣ್ಣ. ನಿಂತವ ಒಂದು ಉಪಕಾರ ಬೇಕಾಯ್ತು, ಮಾಡ್ತದನ? ಚೌಡ, ನೀನ್ ಕೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತೆ. ಏನಾಗ್ಬೇಕಾಗಿತ್ತು? ಅಲ್ಲ, ನಾನು ನಿಂಗೆ ಕೊಡೋ ದುಡ್ಡೇ ಭಾಳ ಐತಿ, ಹ್ಯಾಂಗ್ ಕೇಳೋದಾತೇನ? ಎಷ್ಟು ಬೇಕಾಗಿತ್ತು? 1,000 ಗೋವಿಂದಣ್ಣ. 1,000 ರೂಪಾಯಿ? ಅಲ್ಲ ಚೌಡ, ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಆದ್ರೂ ಅಷ್ಟು ದೊಡ್ಡ ಮೊತ್ತ ದುಡ್ಡು ಹೆಂಗ್ ಕೊಡೋದು ಅಂತ. ಅಲ್ಲ, ನಿಂಗೆ ಕೊಟ್ರೆ ಎಲ್ಲೂ ಹೋಗೋದಿಲ್ಲ. ಆದ್ರೂ ಗೋವಿಂದಣ್ಣ, ನಾನು ಮೈಲಿ ನಿಮ್ಮನೆ ಕೆಲಸ ಮಾಡಾರು ಸಾಲ ತೀರಿಸ್ತು ಗೋವಿಂದಣ್ಣ, ಬಡ್ಡಿನೂ ಇಟ್ಕೊಳಕ್ಕಲ್ಲ. ಈಗ ನೀ ದುಡ್ಡು ಕೊಟ್ಟರು ಮಾತ್ರ ಮಗಳ ಮದುವೆ ಗೋವಿಂದಣ್ಣ, ಇಲ್ಲಂದ್ರೆ ಇಲ್ಲ. ನೋಡು, ನೀವು ದುಡಿಬಹುದು, ತೀರಿಸ್ಲೂಬಹುದು. ಆದ್ರೆ ಚೌಡ, ನೀನ್ ಕೇಳ್ತಿರೋದು ದೊಡ್ಡ ಮೊತ್ತ, 10-20 ಅಲ್ಲ. ನೋಡು, ನಿನ್ನ ಬುದ್ಧಿ ನನಗೂ ಗೊತ್ತು. ನಿನ್ನ ಹತ್ರ ದುಡ್ಡಿದ್ದಾಗ ವಿದ್ಯೆ ಕಲಿಯೋ ಮಕ್ಕಳಿಗೆಲ್ಲ ಸಹಾಯ ಮಾಡ್ತಿದ್ದೆ. ನಿನ್ನ ಮೇಲೆ ಅಪನಂಬಿಕೆ ಅಂತಲ್ಲ. ಆದ್ರೂ ಇಷ್ಟು ದೊಡ್ಡ ಮೊತ್ತಕ್ಕೆ ನನಗೆ ಏನಾದ್ರೂ ಒಂದು ಭದ್ರತೆ ಅಂತ ಒದಗಿಸಿದ್ರೆ ಯೋಚನೆ ಮಾಡ್ಬೋದಿತ್ತು. ಈಗ ನಂತಾವ್ ಎಂತ ಐತಿ ಗೋವಿಂದಣ್ಣ? ನಾನು ನನ್ನ ಬಾಯಿ ಇದ್ದು ಬಿದ್ದು ಬೆಳ್ಳಿ ಬಂಗಾರ ಎಲ್ಲ ಅಡವಿಟ್ಟಾತು. ಇನ್ನಂತವ್ ಎಂತ ಐತಿ ಗೋವಿಂದಣ್ಣ? ಹಂಗಾದ್ರೆ ನೀ ಬೇಜಾರಾಗ್ಬೇಡ. ಬೇರೆ ಬದಿಗೆ ಎಲ್ಲರೂ ನೋಡು. ನೀನ್ ಅಡವಿಟ್ಟು ಬಂಗಾರದ ಸರದವಧಿನೂ ಮುಗೀತು. ನೀನ್ ಅದನ್ನ ಬಿಡಿಸ್ಕೊಳ್ಳದೆ ಇದ್ರೆ ಪರತ್ ಕೊಡ್ಲಿಕ್ಕೂ ಬರೋದಿಲ್ಲ. ಗೋವಿಂದಣ್ಣ, ನಂಗೆ ಅದನ್ನ ಪರತ್ ಬಿಡಿಸ್ಕೊಳಕ್ ಅಕ್ಕಲ್ಲ, ಅದ್ ನೀನೇ ಇಟ್ಕ. ಆದ್ರೆ ದುಡ್ಡು ಮಾತ್ರ ಬೇಕೇ ಬೇಕು ಗೋವಿಂದಣ್ಣ. ಆಗೋದಿಲ್ಲ ಅನ್ನಲ್ಲ. ನೋಡಿ, ಇನ್ನಂತಾವ್ ಎಂತ ಐತಿ? ಎಲ್ಲ ಅಡ್ಬಿಟ್ಟಾತು. ಇನ್ನೊಂದು ತುಂಡು ಜಮೀನಂದ ಐತಿ ಗೋವಿಂದಣ್ಣ, ಅದನ್ನ ಬಿಟ್ರೆ ನೆಂತ ಇಲ್ಲ ನಂತವ. ಏ ಚೌಡ, ಆ ಜಮೀನನ್ನೇ ಅಡವಿಟ್ಬಿಡು. ಅಲ್ಲ, ನಿನಗೆ ದುಡ್ಡೇ ಬೇಕಾದ್ರೆ ನನಗೂ ಒಂದು ಭದ್ರತೆ ಅಂತ ಬೇಕು. ಅದಕ್ಕಾಗಿ ಹೇಳಿದೆ, ನೀ ಮತ್ತೆ ಬೇಜಾರಾಗ್ಬೇಡ. ಅಲ್ಲ ಗೋವಿಂದಣ್ಣ, ನನ್ನ ಜೀವನಕ್ಕೆ ಆಧಾರವಾಗಿದ್ದ ಆ ಜಮೀನ್ ಅಡವಿಟ್ರೆ. ಅಲ್ಲಪ್ಪ, ನಿನಗೆ ದುಡ್ಡು ಬೇಕು, ಜಮೀನು ಹೋಗ್ಬಾರ್ದು ಅಂದ್ರೆ ಹೆಂಗೆ? ನನ್ನ ಹತ್ರ ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ, ನೀವು ಹೊಂಟ್ಬಿಡು. ಆತು, ದೇವ್ರ ಶಕ್ತಿ ಕೊಟ್ರೆ ಆ ಜಮೀನ್ ಯಾವಾಗಾರ ಬಿಡಿಸ್ಕೊತ್ ನಾನು. ಆತು ಗೋವಿಂದಣ್ಣ, ಜಮೀನ್ ಅಡವಿಡ್ತೇನೆ. ನಿಂಗೆ ಯಾವಾಗ ದುಡ್ಡು ಬೇಕಾಗಿತ್ತು? ಈಗ ಬೇಕು ಗೋವಿಂದಣ್ಣ. ಹಂಗಾದ್ರೆ ಪ್ರಾಮಿಸರಿ ನೋಟಿನ ಮೇಲೆ ಬರೀತೇನೆ. ಅವಧಿ ಎಷ್ಟು ಬರೀಲಿ? ಒಂದು 5 ವರ್ಷ ಬರೀ ಗೋವಿಂದಣ್ಣ. 5 ವರ್ಷ? 1,000 ಅಂತ ದೊಡ್ಡ ಮೊತ್ತಕ್ಕೆ 10 ವರ್ಷನಾದ್ರೂ ನಾನು ಬೆಳೆ ತೆಗೆದೇ ಇದ್ರೆ ಬಿಲ್ಲಿ ಬಡ್ಡಿನೂ ಹುಟ್ಟೋದಿಲ್ಲ. ಆತು ಗೋವಿಂದಣ್ಣ, 10 ವರ್ಷನೇ ಬರೀ. ಕಾಯಿ ಕತ್ತಿ ಎಲ್ಲ ನಿನ್ ಕೈ ಕೊಟ್ಟಿನಿ, ಎಂತ ಮಾಡ್ತದ ನೋಡು. ಬೇಡ್ಕಣಿ ಕನ್ನಾ ನಾಯಕರ ಮಗ ಚೌಡ ನಾಯಕ 10 ವರ್ಷ ಬರ್ದಿದ್ದೇನೆ. ಇಲ್ಲಿ ಒಂದು ಸಹಿ ಹಾಕ್ಬಿಡಿ. ಇಲ್ಲೊಂದು ಸಹಿ ಹಾಕಿ, ಇಲ್ಲಿ ಇನ್ನೊಂದು ಹಾಕಿ. ಇದ್ದಿರ್ಲಿ, ಬೇಕಾಗುತ್ತೆ ಯಾವುದು. ಸರಿಯಾಗಿದೆ. ಹಾ, ಹೋಗ ಗೋವಿಂದಣ್ಣ. ದುಡ್ಡು ದುಡ್ಡು ಮರಿಯಲ್ಲ ನೋಡು. 1,000 ರೂಪಾಯಿ ಸರಿಯಾಗಿದೆ. ಹಾ, ಉಪಕಾರ ಆತು ಗೋವಿಂದಣ್ಣ, ನಾ ಇನ್ನು ಬರ್ತನೆ. ಅಡ್ಡಿಲ್ಲ, ಹಿಂಗೆ ಬರ್ತಾ ಇರು, ಹಿಂಗೆ ಬಾ. ಮೈಲೆ, ಏ ಮೈಲೆ, ಮೈಲೆ ಬಂದೆ. ಅಲ್ಲ, ನಿಮ್ಗೆ ಹುಷಾರಿಲ್ಲ, ಒಳಗೋಗಿ ಮನ್ ಕೇಳಿ. ನಂಗೆ ತಾಲ್ಸರಿಲ್ಲ ಅಂದಿನೇ ಹಂಗೆ ಕೋಸ್ತ್ ನೋಡಿ ನಿನ್ನ ಕಚ್ಚಿ ತಗೋ ಇಲ್ಲಿ. 6 ಮೇಲೆ ಕುರಿ ಕೋಸ್ತಂಗೆ ಕೋಸ್ತ್ ನಿನ್ನ. ಆ ಮಾಗಲಾತ ಹೌದಾ, ಅವನು ಕೋಸ್ತನೆ ಬೈಲಿ ನಿನ್ನ ಕೋಸ್ತನಿಗ. ಅಲ್ಲ, ಯಾಂತಕ್ ಹಿಂಗೆಲ್ಲ ಮಾತಾಡ್ತೀರಿ? ಒಳಗೋಗಿ ಮನ್ ಕೇಳಿ. ಮೈಲೆ, ನಮಗೆ ಸ್ವಾತಂತ್ರ್ಯ ಬಂತು ಅಲ್ಲ, ಗಾಂಧಿಯವ್ರನ್ನ ಕೂನಿ ಮಾಡಿದ್ರಲ್ಲ. ನಾವು ಸಾಬರಮತಿ ಆಶ್ರಮಕ್ಕೆ ಹೋಗಿದ್ದೆ. ಅಲ್ಲವ್ರದ್ದು ಎಂಥ ಸರಳ ಜೀವನ. ಮೇಲೆ ನಮಗೆ ಸ್ವಾತಂತ್ರ್ಯ ಬಂತ ಅಥವಾ ಹೋತಾ? ಬಂತು. ಗಾಂಧಿಯವ್ರನ್ನ ಕೊಲೆ ಮಾಡಿದ್ರಲ್ಲ ಅಮ್ಮ, ರಾಬಾದುರಾಗೇ ಸತ್ತ.
ಚೌಡ್ ನಾಯಕ ಆಗೇ ಉಳ್ಕುಂದ. ಹಳೇದೆಲ್ಲ ನೆನ್ಪು ಮಾಡ್ಕೊಬೇಡಿ, ಹೋಗಿ ಮನೆ ಕೇಳಿ. ಇಲ್ಲಿ ಅವು ದೊಡ್ಡ ರಾವ್ ಬಹದ್ದೂರ್ ಅಲ್ಲ, ನಾನು ಅವ್ರ ಮನೆ ಆಳು. ಜನತವಲ್ಲ ನನ್ನ ರಾಜದ್ರೋಹಿ ಅಂತ ಅಪಪ್ರಚಾರ ಮಾಡ್ತಾನವ. ಜನರ ಒಳವು ನಂಗೆ ಕಳ್ಸ್ಕೊಳಕ್ ಆಗ್ಲಿಲ್ಲಮ್ಮ. ಇಲ್ಲಿ ಎಲ್ಲರ್ತಾವ ನಾವು ವೈರಿನೇ ಆಗ್ಬಿಟ್ಟೆ. ಮೊದಲಾತು ಕಡೆಗೆ ರತ್ನಕರ ಎಲ್ಲಾರ್ದು ಮದ್ವೆ ಆಯ್ತು. ಚೌಡ್ ನಾಯಕಂದಂತೂ ಮದ್ವೆ ಆಯ್ತು. ರತ್ನಕರ ಹತ್ತೌದಾ? ಗದ್ದೆ ಹೋಗ್ಯಾನೆ ಬರ್ತಾನೆ. ಗದ್ದೆತ್ತವ ಚೌಡ್ ನಾಯಕನ ಗದ್ದೆತ್ತವ ಇಲ್ಲ ಗೋವಿಂದನ ಗದ್ದೆತ್ತವ? ಗೋವಿಂದ ಹರೇ ರಮಣ ಗೋವಿಂದ. ಬಂಗಾರ ಹೋತ್, ಬೆಳ್ಳಿ ಹೋತ್, ಪಾತ್ರೆ ಹೋತ್, ಜಮೀನು ಹೋತ್, ಎಲ್ಲ ಹೋತು ಮೇಲಿ. ಬ್ರಿಟಿಷರು ಬರ್ತಾರಂತೆ, ಗಾಡಿ ತುಂಬ ಅಡಿಕೆ ತುಂಬ್ತಾರಂತೆ, ಕರ ನಿರಾಕರಣೆ ಮಾಡ್ತಾರನ ಮನೆ ಜಪ್ತಿ ಮಾಡ್ತಾರಂತೆ. ಮೇಲೆ ಆ ಸೂಡಿ ತಗೋ ಹೋಗು, ಚುಮ್ಮನೆ ಹಣ್ಣು ತಗೋಬಾ. ಎಲ್ಲರನ್ನೂ ಸುಟ್ಟು ಬತ್ನೆ ಹೊತ್ತು, ಹಂಗೆ ಚಟ ಸುಟ್ಟು ಹೋಗ್ಬೇಕು. ಇಲ್ಲೇ ನಿಂತ್ಕೊಂಡಿದ್ದಲ್ಲ, ಹೋಗಿ ಸೂಡಿ ತಗೋಬರ್ರೆ, ನಾನೇ ಹೋಗು ನೀರು. ಇದು ಎಂತ ಮಾಡ್ತೀರಿ? ಬೆಂಕಿ ತರ್ಬೇಡ್ರಿ. ಅಯ್ಯ ಮನೆ ಬೆಂಕಿ ಹಚ್ಕೊಡ್ರಿ, ರಾಕಿದ್ದೀನಿ ಒಂದ್ ಚೂರು. ಮನೆ ಬೆಂಕಿ ಹಚ್ಕೊಡ್ರಿ. ಅಯ್ಯೋ ಮಗ ರತ್ನಾಕರ ಮಗ. ಅಳುಬೇಡ ಅವ್ವ. ರತ್ನಕರ ಎಲ್ಲ ಸುಟ್ನಲ್ಲನ, ಚೌಡ್ ನಾಯ್ಕನು ಸುಟ್ಟೋದಂತ ತಿಳ್ಕೊಂಡೇನ? ಸುಟ್ನಲ್ಲ. ನೀ ಸುಮ್ಕಿರೋ. ಸುಮ್ಕಿರ್ಬೇಕಾ? ಎಂತಕ್ಕೆ ಸುಮ್ಕಿರ್ಬೇಕಾ? ನಾವೀಗ ಸ್ವತಂತ್ರ ಭಾರತದ ಪ್ರಜೆಗಳು. ನಮಗೆ ಎಂತ ಮಾಡಕ್ಕೂ ಹಕ್ಕೈತಿ. ಅಲ್ಲ, ನೀ ರತ್ನಕರ್ನೇನಾ? ನಿನಗ್ ನಾ ಯಾರೋ ಅನ್ನೋದೇ ಮರ್ತೋತಣ. ರತ್ನಕರ ನಂಗೆ ಚಳವಳಿಯಾಗ ಭಾಗವಹಿಸಕ್ಕೆ ಆಗ್ಲಿಲ್ಲ ಕಣ. ಸ್ವಾರ್ಥಿ, ನಾ ದ್ರೋಹಿ ಅಂತ. ಅಪ್ಪ, ದೇಶಕ್ಕಾಗಿ ನಿನ್ ಕೈಲಾದ ಸೇವೆನ್ ಮಾಡಿ. ಈಗ ಮೊದ್ಲು ನಿನ್ನ ಆರೋಗ್ಯದ ಕಡೆ ಲಕ್ಷ್ಯ ಕೊಡು. ನಿನ್ನ ಆರೋಗ್ಯ ಸುಧಾರಿಸ್ಲಿ. ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗಕ್ಕೆ ಸಿದ್ದಾಪುರದ ಮಾಬ್ಲೆದಾರ ತಿಳಿಸ್ಯಾರ. ಮಾಬ್ಲೆದಾರ? ಯಾವ ಮಾಬ್ಲೆದಾರ? ಓ ಅವನ ಸಾಯ್ನಲ್ಲನ, ಅವನ್ ಕೊಂತ್ನೀಗ. ಓ ನಂಗೆ 6 ತಿಂಗಳು ಜೈಲು ಶಿಕ್ಷೆ ಆಯ್ತಲ್ಲ ಅವ. ಅಲ್ಲ ರತ್ನಕರ, ನಾವು ನಿಜವಾಗೂ ಸ್ವತಂತ್ರ ಭಾರತದ ಗಾಳಿನೇ ಉಸಿರಾಡ್ತಿದ್ದೀವನ? ಹೌದು, ನಮಗ್ ಸ್ವಾತಂತ್ರ್ಯ ಬಂದು 4-5 ವರ್ಷವೇ ಆಯ್ತು. ಹೌದನ? ಹಂಗಾರೆ ಬ್ರಿಟಿಷರು ಕೊನೆ ಪೀಳ್ಳೆನೂ ಇಲ್ಲಿಂದ ಹೊಂಟೋತ ಆತ ಅವ್ರ ಅನಿಷ್ಟ ಆಡಳಿತ ಇಲ್ಲೇ ಬಿಟ್ಟು ಹೋಗ್ಯಾರ. ನಾವೀಗ ನಮ್ ಸರ್ಕಾರನೇ ನಡೆಸ್ತಾ ಇದೀವೋ. ಹೌದನ? ಹಂಗಾರೆ ಭಾರತ ಮಾತಾ ಕಿ ಜೈ, ಭಾರತ ಮಾತಾ ಕಿ ಜೈ ಅನ್ನ. ಬಾಯಾಗಂತ ಕಡುಬು ತುಂಬ್ಕೊಂತಿದ್ದಾನ, ಜೈ ಅನ್ನ. ಅಪ್ಪ, ಹೊರಗಡೆ ಗಾಡಿ ಬಂದು ನಿಂತೈತೆ. ನಾ ಬರ್ಕಲ್ಲ. ನಾ ಎಲ್ಲಿಗೆ ಬರಕಲ್ಲ? ನಂಗೆ ಗೊತ್ತೈತಿ. ಅಪ್ಪ ಅದೇನು ನನ್ನ ಮನೆಯಿಂದ ಹೊರಗೆ ಹಾಕೇನೆ. ಇವತ್ತು ಮಗನೇ ನನ್ನ ಮನೆಯಿಂದ ಹೊರಗೆ ಹಾಕ್ತಾ ಇದೆ. ನಾ ಎಲ್ಲಿಗೆ ಬರಕಲ್ಲ. ಅಪ್ಪ, ನಿನ್ಗೆ ಡಾಕ್ಟರ್ ಬೇಕು, ಔಷಧಿ ಬೇಕು. ನಂಗೆ ಡಾಕ್ಟರ್ ಬೇಡ, ನಾನು ಇಲ್ಲೇ ಇರ್ತೇನೆ. ನಾ ಎಲ್ಲಿಗೆ ಬರಕಲ್ಲ. ರತ್ನಕರ, ನಾನು ನಾಮದಾರಿ ಮಕ್ಕಳು ಬೆಳಿಬೇಕು. ನಾಮದಾರಿ ಮಕ್ಕಳು ಸಮಾಜದಾಗ ದೊಡ್ಡ ಹೆಸರು ಮಾಡ್ಬೇಕಂತ ಒಂದು ನಾಮದಾರಿ ಹೋಟೆಲ್ ಮಾಡ್ಬೇಕಾಯ್ತು ಕಣ. ನಂತವ್ ಮಾಡಕ್ ಆಗ್ಲಿಲ್ಲ. ನಮ್ಮ ಮನ್ಸ ಅಲ್ಲ. ಸ್ವಾತಂತ್ರ್ಯ ಬಂದ್ಮೇಲೆ ಮತ್ತು ಸ್ವಾರ್ಥಿ ಆಗ್ಬಿಟ್ಟೆ ನಾನು. ಅಪ್ಪ, ಹೇಳಪ್ಪ. ನಾ ಬರಕಲ್ಲ. ಗಾಡಿ ಹತ್ತುವಂತೆ ಬಾ. ನಾ ಬರಕಲ್ಲ ಅಂದೆ. ನಾ ಬರಕಲ್ಲ. ನಾ ಇಲ್ಲೇ ಸಾಯ್ತೆ. ಮೈಲಿ ಬಾರೆ, ಚಾ ಬೇಯಿಸಿ ಬಂತ ನಂಗೆ. ಬಾರೆ. ಪೋಸ್ಟ್ಮ್ಯಾನ್ ಬಂದು ಕೊಟ್ಟು ಹೋದ. ಎಲ್ಲಿಂದ ಬಂದೈತಿ? ಒಂದ್ಸಲ ಬಂದು ಹೋಗಿ ಅಂತ ಡಾಕ್ಟರ್ ತಂತಿ ಬರ್ದಾರೆ. ನಂಗೂ
ನಮಗೂ ಅವ್ರು ನೋಡಂಗಾಗೈತಿ. ಒಂದು ಹದ್ನ ಹೋಗ್ಬರಣ. ನಾಳೆನೆ ನಾನು ನೀನು ಹೊತ್ಲೆ ಹೊಂಡನ. ಅವ್ವ, ಗದ್ದೆ ನೆಟ್ಟಿ ಹೂಡೋ ಕೆಲಸ ಐತಿ. ಅಲ್ದೆ ಅಷ್ಟು ದೂರ ಹೋಗೋದು ಅಂದ್ರೆ ಕಿಸಿಯಲ್ಲಿ ದುಡ್ಡು ಇಲ್ಲ. ಏನ್ ಮಾಡೋದು ಅಂತಲೇ ತಿಳಿಯೋದಿಲ್ಲ. ಎಂತ ಮಾಡೋದು? ಹೋಗೋದಯ್ಯ. ಒಂದು ಹದ್ನ ಹೋಗಿ ಗೋವಿಂದಣ್ಣಂತ ವಕೀಲಕ್ಕೆ ಬಕ್ಕೊಟ್ಟನು. ಅವನ ಹತ್ರ ಅಡ್ಬಿಟ್ಟಿದ್ದೆಲ್ಲ ಬಿಡಿಸ್ಕೊಳ್ಳಿಕ್ ಆಗದೆ ಹೋತು. ಅಡ್ಬಿಟ್ಟು ಜಮೀನು ಹೋತು. ಹಾಗೆ ಕೈಗಡ ಕೊಡು ಅಂದ್ರೆ ಅವ್ನು ಹೆಂಗ್ ಕೊಡ್ತಾನೆ? ಅಲ್ದೆ ಹೆಂಗ್ ಕೇಳೋದು? ರತ್ನಾಕರ ಮನೇಲಿದ್ಯಾನಪ್ಪ? ಓ ಗೋವಿಂದಣ್ಣ, ಬನ್ನಿ ಬನ್ನಿ ಬನ್ನಿ. ನಾನು ನೀನಿದ್ದಲ್ಲೇ ಬರ್ಬೇಕು ಅಂತ ವಿಚಾರಿಸ್ತಾ ಇದ್ದೆ. ನೀನಿಲ್ಲಿ ಬಂದಿದ್ದು ಒಳ್ಳೇದೇ ಆತೋ. ಏನಪ್ಪ ವಿಷಯ? ನಿನ್ನಪ್ಪ ಆರಾಮಿದಾನಂತೇನು? ನಾನು ಅಪ್ಪನ ಧಾರವಾಡ ಆಸ್ಪತ್ರೆಗೆ ಸೇರಿಸ್ ಬಂದಿದ್ದೆ. ಅವರು ಮಾನಸಿಕವಾಗಿ ದೈಹಿಕವಾಗಿ ಬಹಳ ಬಳಲ್ಯಾರೆ. ಡಾಕ್ಟ್ರು 5-6 ತಿಂಗಳು ಇರ್ಬೇಕು ಅಂತಾನು ಹೇಳಿದ್ರು. ಈಗ ನೋಡಿದ್ರೆ ಸೀರಿಯಸ್ಸು, ಧಾರವಾಡಕ್ಕೆ ಬರ್ಬೇಕು ಅಂತ ತಂತಿ ಕಳ್ಸ್ಯಾರೆ. ಹೋಗ್ ಬರ್ಬೇಕಾಗಿತ್ತು. ಹೋಗ್ ಬನ್ನಿ. ಹೆಂಗಿದಾನೆ ನೋಡ್ಕೊಂಡ್ ಬನ್ನಿ ಪಾಪ. ಅಲ್ಲ ಗೋವಿಂದಣ್ಣ, ಬರ್ಬೇಕು ಅಂದ್ರೆ ದುಡ್ಡು ಕಾಸಿನ ವ್ಯವಸ್ಥೆ ಆಗ್ಬೇಕು. ನೀ ಕೊಟ್ಟಿರೆ ಉಪಕಾರ ಆದಿತ್ತು. ಥೋ ಮೈಲಿ, ಈಗ ನನ್ನ ಹತ್ರ ಎಲ್ಲಿಂದ ದುಡ್ಡು ಬರಬೇಕು ಅಂತ? ಗದ್ದೆ ಹೂಟಿ, ಗದ್ದೆ ನೆಟ್ಟಿ, ತೋಟದ ಕೆಲಸ ಹೇಳ ಆಳುಗಳಿಗೆಲ್ಲ ದುಡ್ಡು ಕೊಟ್ಟು ದುಡ್ಡೆಲ್ಲ ಖಾಲಿ. ಈಗ ದುಡ್ಡು ಎಲ್ಲಿಂದ ತರೋದು? ಹಂಗ ಅನ್ನಬೇಡ ಗೋವಿಂದಣ್ಣ. ರತ್ನಾಕರಂಗೆ, ಮಹಾಬ್ಲಂಗೆ, ಲಕ್ಷ್ಮಣಂಗೆ ಎಲ್ಲ ಹೊಲ್ದಾಗ ಕೆಲಸ. ಆದ್ರೂ ಈ ರತ್ನಾಕರನ ಹೊಲ್ದ ಕೆಲಸ ಬಿಡಿಸಿ ಕರ್ಕೊ ಹೋಗ್ತೀನಿ. ಹೆಂಗಾರು ಮಾಡಿ ದಾರಿ ಖರ್ಚಿಗೆ ಒಂದು 100 ರೂಪಾಯಿ ಯಾರು ಬೇಕು ಕೊಡು ಗೋವಿಂದಣ್ಣ. ಈಗ ದುಡ್ಡು ತಗೊಂಡ್ರೆ ತೀರ್ಸೋದು ಬೆಳೆ ಬಂದ್ಮೇಲೆ ಆತಲ್ಲ ರತ್ನಾಕರ. ಗದ್ದೆ ಕೊಯ್ದ ತಕ್ಷಣ ನಿನ್ ದುಡ್ಡು ಬಡ್ಡಿ ಸೇರಿಸ್ಕೊಟ್ಬಿಡ್ತೀನಿ. ನಿನ್ನ ಹಣ ಇಟ್ಕೊಳ್ಳೋದಿಲ್ಲ ಅಂದ್ರೆ ಇನ್ನು 4-6 ತಿಂಗಳು ಬೇಕಾತು. ನನ್ನ ಹತ್ರಿಗೆ ಅಷ್ಟೆಲ್ಲ ದುಡ್ಡಿಲ್ಲ. ನೀನ್ ದೊಡ್ಡ ಮನ್ಸು ಮಾಡದೆ ನಿನ್ ದಮ್ಮಯ್ಯ ಅಂತ್ನಿ. ರತ್ನಾಕರ, ಅಲ್ಲಿ ಪಕಾಸ್ ತಂದಿಟ್ಟಿದೆಯಲ್ಲೋ ಎಂತಕ್ಕೂ? ಇದ್ದು ಮನೆ ಸುಟ್ಟೋತಲ್ಲ, ಬರ ಬ್ಯಾಸ್ಗಿಗೆ ಒಂದು ಮಾಡಿ ಕಟ್ಟನ ಅಂತ ತರಿಸಿಟ್ಟಿನಿ. ಎಷ್ಟು ತರಿಸಿದ್ಯೆ? 28. ನನಗೆ ಒಂದು 20 ಪಕಾಸ್ ಬೇಕಾಗಿತ್ತು. ನೀನೇ ಕೊಟ್ಟು ಬಿಡು. ನಾನು ನಿನಗೆ 80 ರೂಪಾಯಿ ಕೊಡ್ತೇನೆ, ತಗೊಂಡೋಗು. ನೀನ್ ಪಕಾಸ್ ಬೇಕಾದ್ರೂ ತಗೊಂಡೋಗು, ಏನಾರು ಮಾಡು, ನನಗ್ ದುಡ್ಡು ಬೇಕು. ಹಂಗಾದ್ರೆ ನೀ ಮನೆಗೆ ಬಂದು ದುಡ್ಡು ಇಸ್ಕೊಂಡೋಗು. ಇನ್ನೊಂದು ಮರ್ತೆ, ಪಕಾಸ್ ಒಯ್ಲಿಕ್ಕೆ ಆಳು ಕರೆಸ್ತಿದ್ರೆ, ಆದ್ರೆ ಆಳು ಕೆಲಸಕ್ಕೆ ಸಿಗ್ತಾ ಇಲ್ಲ. ನೀನೇ ಒಂದು ಕೆಲಸ ಮಾಡು, ಪಕಾಸ್ ಎಲ್ಲ ತಗೊಂಡು ನಮ್ಮನಿಗೆ ಹಾಕು. 80 ರೂಪಾಯಿ ಕೊಡ್ತೇನೆ, ತಗೊಂಡೋಗು. ಸುಲಿಗೆ 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 ಎಲ್ಲ ಸುಲಿಗೆ ಎಲ್ಲವನು ಇವ ಸುಲಿಯುವನು. ಬಡ್ಡಿಗೆ ಬಡ್ಡಿಯ ಸೇರಿಸುತ್ತೆ ಬೆರಳಲೆ ಲೆಕ್ಕ ಹಾಕುವನು. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ, ಬನ್ನಿ ಕುಳಿತುಕೊಳ್ಳಿ. ನಮ್ಮ ತಂದೆಯವರು ನಿಮ್ಮ ಪರಿಚಯ ಆಗಲಿಲ್ಲ. ನಾವು ಸಿದ್ದಾಪುರದ ಬೇಡ್ಕಣಿನ್ ಬಂದೀವಿ. ನೀವು ಕಳ್ಸಿದ ತಂತಿ ನಿನ್ನೆ ನಮ್ಮ ಕೈಗೆ ಸಿಕ್ತು. ಬೇಗ ಬನ್ನಿ ಅಂತ ಮಾತ್ರ ಇದೆ ಅದರಲ್ಲಿ. ಓ, ಅಂದ್ರೆ ಚೌಡನಾಯಕರ ಮಗನೇನು? ಹೌದು, ಇವರು ನನ್ನ ತಾಯಿ. ತೊಂತಿ ಕಳ್ಸಿದ್ದು ಎಂತಕ್ಕೆ ಅಂತ ಗೊತ್ತಾಗ್ನಲ್ಲ. ಹಿಂಗ್ ಸುಮ್ಕೆ ನಿಂತ್ಕೊಂಡ್ಬಿಟ್ರೆ ಹೆಂಗ್ ಗೊತ್ತಾಗ್ಬೇಕು? ನಮ್ಮನೇಲಿ ಕಾಣಿಸ್ರಿ. ತಾಯಿ, ಏನಂತ ಹೇಳಿ, ನಾವು ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ.
ಆದರೆ ಅದು ಪ್ರಯೋಜನ ಆಗಲಿಲ್ಲ. ಅಂದ್ರೆ ನಮ್ಮ ತಂದೆಯವರು ಅಯ್ಯ ನನ್ನ ಗರಾಚಾರವೇ, ನನ್ನ ಮುತ್ತೈತನ್ವೇ ಹೋಗ್ಯತೆ. ತಾಯಿ ಅಳಬೇಡಿ. ಚೌಡ ನಾಯಕರು ತುಂಬಾ ದೊಡ್ಡ ವ್ಯಕ್ತಿಗಳಾಗಿದ್ದರು. ಮೊನ್ನೆ ಅಷ್ಟೇ ಕೇಂದ್ರ ಮಂತ್ರಿಗಳಾದ ರಂಗನಾಥ್ ದಿವಾಕರ್ ಅವರು ಅವರನ್ನ ಮಾತಾಡಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಆಸ್ಪತ್ರೆಗೆ ಬಂದಿದ್ರು. ಆವಾಗ ಚೌಡ ನಾಯಕರು ಕುರಿತಾಗಿ ನಮಗೆಲ್ಲ ವಿಷಯವನ್ನ ಹೇಳಿದರು. ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಸಹಿತ ನಮಗೆ ಹೇಳಿದರು. ಆವಾಗ ನಮಗೆ ಗೊತ್ತಾಯಿತು ಚೌಡ ನಾಯಕರು ಎಂತಹ ಸ್ವಾತಂತ್ರ್ಯ ಸೇನಾನಿಯಾಗಿದ್ದರು ಅಂತ. ಚೌಡ ನಾಯಕರು ಆವಾಗ ಬೆಂಕಿ ಬೆಂಕಿ ಅಂತ ಕೂಗ್ತಾ ಇದ್ರು. ಕೈಗೆ ಸಿಕ್ಕಿದ ಏನನ್ನಾದರೂ ತೆಗೆದುಕೊಂಡು ನಿಮ್ಮನ್ನೆಲ್ಲ ಸುಟ್ಟು ಬಿಡ್ತೀನಿ ಅಂತ ನಮ್ಮನ್ನ ಹೆದರಿಸ್ತಿದ್ರು. ಅವರ ಭೀಕರ ರೂಪ ನೋಡಿ ನಾವೇ ಕಂಗಾಲಾಗ್ತೀವಿ. ಅಡಿಕೆ ಸುಟ್ಟೆ, ಮನೆ ಸುಟ್ಟೆ, ಈಗ ಅದೇ ಬೆಂಕಿ ನನ್ನ ಹೊಟ್ಟೆ ಸುಡ್ತಾ ಇದೆ, ಉರಿ ಉರಿ ಅಂತ ಕೂಗ್ತಿದ್ರು. ಮನೋವ್ಯಾಧಿ ಹೆಚ್ಚಾದಾಗ ಮಾತ್ರೆಯನ್ನು ಕೊಡ್ತಿದ್ವಿ. ಕುಣಿಯತೊಡಗಿದಾಗ ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಿದ್ವಿ. ಅವರ ಮನೋವ್ಯಾಧಿ ಮನೋದೈಹಿಕ ಕಾಯಿಲೆಯಾಗಿ ಬದಲಾಯಿತು. ಆವಾಗ ಬೇರೆ ವೈದ್ಯರ ಹತ್ರ ಅವರನ್ನು ತೋರಿಸಿದ್ವಿ. ಪರೀಕ್ಷೆ ಮಾಡಿದ ವೈದ್ಯರು ಅವರಿಗೆ ಸ್ಟೊಮಕ್ ಕಾಲ್ಸರ್ ಅಂತ ಹೇಳಿದರು. ಕೊನೆಯವರೆಗೂ ಅವರ ಹತ್ರನೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಕೊನೆ ಕ್ಷಣದಲ್ಲಿ ಕರುಳಿನ ಹುಣ್ಣು ಒಡೆದು ನಿಮ್ಮ ಮನೆಯವರು ತೀರ್ಕೊಂಡ್ಬಿಟ್ರು. ಮೊನ್ನೆಯೂ ಸಹ ಸಿದ್ದಾಪುರದ ನಾಮಧಾರಿ ಮಕ್ಕಳು ಓದಬೇಕು, ಅವರು ಮುಂದೆ ಬರಬೇಕು, ನಾಮಧಾರಿ ಮಕ್ಕಳಿಗಾಗಿ ನಾನೊಂದು ಹಾಸ್ಟೆಲ್ ಕಟ್ಟಿಸ್ಬೇಕು ಅಂತ ಹೇಳ್ತಾನೆ ಇದ್ರು. ನಾನು ನಿಮಗೆ ಮೊನ್ನೆನೇ ಟೆಲಿಗ್ರಾಮ್ ಕೊಟ್ಟೆ, ಆದರೆ ತಲುಪೋದು ಸ್ವಲ್ಪ ತಡ ಆಯ್ತಷ್ಟೇ. ನೀವು ಕಳಿಸಿದ ತಂತಿ ಸಿಕ್ಕಿದ್ದು ನಿನ್ನೆ ಸಂಜೆ. ದಾರಿ ಖರ್ಚಿಗೆ ದುಡ್ಡು ಹೊಂದಿಸ್ಕೊಂಡು ಬಂದ್ವಿ. ಹೇಗೋ ಅಪ್ನಿಗೆ ಕಡಿಮೆ ಆಗಿದೆ, ಮನೆಗೆ ಕರ್ಕೊಂಡು ಹೋಗೋಣ ಅಂತ ಮಾಡಿದ್ವಿ. ಡಾಕ್ಟ್ರೆ, ನಮ್ಮನೆಯವ್ರ ಹಣನಾರು ಎಲ್ಲ ಐತಿ ತೋರಿಸ್ರಿ, ಕಣ್ಣಿಗಾರು ಹಾಕಿಯತ್ನಿ. ತಾಯಿ ಸಮಾಧಾನ ಮಾಡಿಕೊಳ್ಳಿ. ಅದಕ್ಕೆಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಒಂದು ನೀತಿ ನಿಯಮ ಅಂತ ಇದೆ. ಅಯ್ಯೋ, ಕಡೆಗೂ ನಾನು ಬಿಟ್ಟು ಹೋಗ್ಬಿಟ್ರ ನೀವಿಲ್ದ ನಾ ಹ್ಯಾಂಗ್ ಬದುಕಲಿ? ತಾಯಿ ಅಳಬೇಡಿ. ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಯು ಒಂದಲ್ಲ ಒಂದು ದಿವಸ ಸಾಯಲೇಬೇಕು. ಇವತ್ತು ಚೌಡ ನಾಯಕರು, ನಾಳೆ ಮತ್ತಿನ್ಯಾರೋ, ನಾಡಿದ್ದು ನಾವು. ಅದಕ್ಕಾಗಿ ಯಾರು ಚಿಂತಿಸಬೇಡಿ. ಚೌಡ ನಾಯಕರು ದೊಡ್ಡ ವ್ಯಕ್ತಿಗಳಾಗಿದ್ದರು. ಅವರು ಸ್ವತಂತ್ರ ಭಾರತದ ಕನಸನ್ನ ಕಂಡಿದ್ದರು. ಆದರೆ ಭಾರತ ಸ್ವತಂತ್ರವಾಗಿ 5 ವರ್ಷಗಳನ್ನು ಕಳೆದು ಈ ವೈಭವವನ್ನು ನೋಡಲಿಕ್ಕೆ ಚೌಡ ನಾಯಕರೇ ಉಳಿಲಿಲ್ಲ. ನಮ್ಮ ಟ್ರೀಟ್ಮೆಂಟ್ನಿಂದ ಚೌಡ ನಾಯಕರು ಉಳಿದಿದ್ರೆ ಆ ಆನಂದವೇ ಬೇರೆ ಇತ್ತು. ಅವ್ರ ಅಂತ್ಯಕಾಲದಲ್ಲಿ ಅವ್ರ ಸೇವೆ ಮಾಡಿದ್ರಿ, ಆ ಪುಣ್ಯ ನಿಮಗೆ ಸಿಕ್ತು. ನಿಮ್ಮ ಸೇವೆಗಾಗಿ ಧನ್ಯವಾದಗಳು ಅಂತ ಮಾತ್ರ ಹೇಳಬಲ್ಲೆ. ಡಾಕ್ಟ್ರೆ, ಕಡೆ ಕಾಲದಲ್ಲಿ ಅವ್ರ ಆರೈಕೆ ಮಾಡಕ್ಕಂತೂ ಆಗ್ಲಿಲ್ಲ. ಯಾವಾಗಲೂ ದೇಶ ದೇಶ ಅನ್ನರು. ದೇಶಕ್ಕಾಗಿ ಎಟ್ಟ ಹದ್ದ ಜೈಲಿಗೆ ಹೋದ್ರು. ಎಂತೆಂತ ತರಾಸ ಅನುಭವಿಸಿದ್ರ ಏನ. ಒಂದಿನೂ ನನ್ನ ಕೂಡ ಗದರ್ನಿಲ್ಲ. ಚಣಕ್ಕೊಮ್ಮೆ ಮೈಲಿ ಮೈಲಿ ಅನ್ನರು. ಸಂಸಾರ ತೂಗ್ಸಾಗ ನಾ ಕಣ್ಣೀರಿಟ್ರೆ ಮೈಲಿ ಒಳಬಡ. ಬ್ರಿಟಿಷರು ಹೊರದ ಪಕ್ಕ ದೇಶದಾಗ ಎಷ್ಟು ಜನ ಕಷ್ಟ ಪಡ್ತಾ ಇದ್ದಾರೆ. ಅವ್ರ ನಗನಾಗೆ ನಮ್ಮ ನಗ ಐತಿ, ಅವ್ರ ಅಳನಾಗೆ ನಮ್ಮ ಅಳ ಐತಿ ಅನ್ನರು. ಯಾವಾಗ್ಲೂ ದೇಶ ದೇಶ ಸ್ವಾತಂತ್ರ್ಯ ಅನ್ಕೊಂತ ಈಗ ದೇಶಕ್ಕೆ ಸ್ವಾತಂತ್ರ್ಯ ಬಂತು, ನಮ್ಮನೆ ಸಂತೋಷವೇ ಹೋಗ್ಯತೆ. ತಾಯಿ ದುಃಖಿಸಬೇಡಿ. ನಮ್ಮ ಆಸ್ಪತ್ರೆಯ ಶವಾಗಾರದಲ್ಲಿ ನಿಮ್ಮ ಪತಿಯ ಕಳೇಬರವನ್ನು ಇಟ್ಟಿದ್ದೇವೆ, ನೀವಲ್ಲಿ ಹೋಗಿ ನೋಡಬಹುದು. ತಾಯಿ ಅಳಬೇಡಿ ತಾಯಿ. ಯಾಕಂದ್ರೆ ನೀವು ಅಳುವುದನ್ನು ನೋಡಿ ನಿಮಗಿಂತ ದೊಡ್ಡದಾಗಿ ಅಳುವವರು ನಮ್ಮ ಆಸ್ಪತ್ರೆಯಲ್ಲಿದೆ. ನೀವು ಅಳುವುದನ್ನು ನೋಡಿ ಚಪ್ಪಾಳೆ ಹಾಕಿ ದೊಡ್ಡದಾಗಿ ನಗುವವರು ಇದ್ದಾರೆ. ನಿಮಗೆ ಗೊತ್ತಿದೆಯೋ ಇಲ್ಲವೋ, ಇದು ಮೆಂಟಲ್ ಹಾಸ್ಪಿಟಲ್. ಹಾಗಾಗಿ ತಡ ಮಾಡದೆ ಆದಷ್ಟು ಬೇಗ ವಾಹನ ತಂದು ಡೆಡ್ ಬಾಡಿಯನ್ನ ತಗೊಂಡೋಗಿ. ಡಾಕ್ಟ್ರೆ, ನಮ್ಮ ಹಣಕಾಸಿನ ಸ್ಥಿತಿ ನಿಮಗೆ ತಿಳಿದಿರ್ಬೋದು. ನಾವಿಲ್ಲಿಗೆ ಬರಬೇಕಾದ್ರೆ ಮನೆ ಕಟ್ಟಲು ತಂದಿದ್ದು ಪಕಾಸಾಡ್ಬಿಟ್ಟು ದುಡ್ಡು ಹೊಂದಿಸ್ಕೊಂಡು ಬಂದ್ವಿ. ಈಗ ನಮಗೆ ದಾರಿ ಖರ್ಚಿಗೆ ಆಗಷ್ಟು ಮಾತ್ರ ಹಣ ಇದೆ. ರತ್ನಾಕರ, ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಗ್ತದೆ. ನೀವಿಬ್ರು ಚೌಡ ನಾಯಕರ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಬಾಧ್ಯಸ್ಥರು. ಒಂದು ಕೆಲಸ ಮಾಡಿ, ನಮ್ಮ ಆಸ್ಪತ್ರೆಯ ರುದ್ರಭೂಮಿಯಲ್ಲಿಯೇ ಚೌಡ ನಾಯಕರ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ. ವಿಚಾರ ಮಾಡಿ. ಅವ್ವ, ಎಂತ ಮಾಡದ ಮಗ? ಎಂತ ಮಾಡೋದು ಅಂತಲೇ ತಿಳಿಯೋದು. ಕಿಶೆಯಲ್ಲಿ ದುಡ್ಡು ಇಲ್ಲ,
ಹಂಗಾರೆ ಇಲ್ಲೇ ಮುಗಿಸ್ಬಿಡೋಣ. ಹೇಳು ಡಾಕ್ಟರ್ ತಾವು. ಡಾಕ್ಟ್ರೆ, ನೀವು ಹೇಳಿದಾಗೆ ಆಗಲಿ. ನಿಮ್ಮ ಈ ಸಹಾಯಕ್ಕೆ ಧನ್ಯವಾದಗಳು. ಛೇ ಛೇ, ಅಷ್ಟು ದೊಡ್ಡ ಮಾತೆಲ್ಲ ಆಡಬೇಡಿ. ಯಾಕಂದ್ರೆ ಚೌಡನಾಯಕರು ಮಹಾನ್ ಸ್ವಾತಂತ್ರ್ಯ ಸೇನಾನಿಯಾಗಿದ್ದರು. ಅವರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋ ಭಾಗ್ಯ ನಮಗೂ ಸಿಕ್ತಲ್ಲ, ಅದಕ್ಕೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಕಡೆ ಕಾಲಕ್ಕೆ ಅವ್ರ ಜೊತೆಗಿರಕ್ಕಂತೂ ಆಗ್ಲಿಲ್ಲ. ಅವ್ರ ಹೆಣಾನು ಮನೆ ತಂಡೋಗಕ್ಕೀಗಾಗಕ್ಕಲ್ಲ, ಇಲ್ಲೇ ಮಣ್ಣು ಮಾಡೋ ಪರಿಸ್ಥಿತಿ ನಮ್ಮ ಪಾಲಿ ಬಂದೋತೆ. ತಾಯಿ ಅಳಬೇಡಿ, ಸಮಾಧಾನ ಮಾಡಿಕೊಳ್ಳಿ. ರತ್ನಾಕರ, ಕಣ್ಣೀರು ಒರೆಸಿಕೊಂಡು ಇಲ್ಲಿ ಬನ್ನಿ. ಅದೋ ಅಲ್ಲಿ ನೋಡಿ, ಇವತ್ತು ಆಕಾಶದಲ್ಲಿ ಹೊಸ ನಕ್ಷತ್ರವೊಂದು ಕಾಣ್ತಾ ಇದೆ. ಅಂದ್ರೆ ಚೌಡನಾಯಕರು ಸಾಯಲಿಲ್ಲ, ಅವರು ಸಾಯುವವರು ಅಲ್ಲ. ನಮಗಾಗಿ ದುಡಿದು ಮಿಡಿದ ಸ್ವಾತಂತ್ರ್ಯ ಹೋರಾಟಗಾರನ ಆತ್ಮಜ್ಯೋತಿ ನಕ್ಷತ್ರ ರೂಪದಲ್ಲಿ ಮಿನುಗುತ್ತಾ ಇದೆ, ಮಿನುಗುತ್ತಲೇ ಇದೆ, ಸದಾ ಮಿನುಗುತ್ತಲೇ ಇರುತ್ತದೆ. ಸದಾ ಮಿನುಗುತ್ತಲೇ ಇರುತ್ತದೆ, ಸದಾ ಮಿನುಗುತ್ತಲೇ ಇರುತ್ತದೆ. ಆದರೆ ಅದನ್ನು ನೋಡುವ ಕಣ್ಣುಗಳು ನಮಗಿರಬೇಕು. ಅದನ್ನು ನೋಡುವ ಕಣ್ಣುಗಳು ನಮಗಿರಬೇಕು. ಎಲ್ಲರಿಗೂ ನಮಸ್ಕಾರಗಳು. ದಯಮಾಡಿ ಈಗಾಗಲೇ ಸಾಕಷ್ಟು ತಡವಾಗಿದೆ, ಆದರೂ ತಮ್ಮ ಒಂದು 5 ನಿಮಿಷಗಳ ಅವಕಾಶವನ್ನು ಬೇಡ್ತೇನೆ. ಯಾಕೆಂದರೆ ನಮ್ಮ ತಂಡದ ಎಲ್ಲ ಸದಸ್ಯರನ್ನು ಕಲಾವಿದರನ್ನು ಪರಿಚಯಿಸುವುದು ನಮ್ಮ ಕರ್ತವ್ಯ ಹಾಗೂ ಸಂಪ್ರದಾಯ. ಪ್ರಥಮವಾಗಿ ನಾಟಕ ವೀಕ್ಷಿಸಿದ ನಿಮ್ಮೆಲ್ಲರಿಗೆ ನಮ್ಮ ರಂಗಸೊಗಂಧ ತಂಡದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮನ್ನು ಇಲ್ಲಿಗೆ ಪ್ರೀತಿಯಿಂದ ಕರೆಸಿಕೊಂಡವರು ಬಾಳೆಸರದ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲಕ್ಕಿಂತ ಮುಖ್ಯವಾಗಿ GM ಹೆಗ್ಡೆಯವ್ರ ಮೇಲೆ ಬನ್ನಿ. ಅವರು ಬಹಳ ಆಸ್ತ ವಹಿಸಿ ಈ ವಯಸ್ಸಿನಲ್ಲೂ ಸಹ ಬೆಳಗ್ಗೆಯಿಂದ ನೋಡ್ತಾ ಇದ್ದಾನೆ, ಒಂಥರ ಭರತನಾಟ್ಯ ಮಾಡ್ತಾ ಇದ್ದಾರೆ. ಅದು ತರೋದು ಇದು ತರೋದು ಎಲ್ಲ ಮಾಡೋದು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ GM ಹೆಗ್ಡೆಯವರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶ್ರೀಪಾದ್ ಹೆಗ್ಡೆಯವರು, ಸಂಗೀತದವರು ಎಲ್ಲ ಒಂದು ಸಾರಿ ಬನ್ನಿ, ಪರಿಚಯ ಮಾಡಿಕೊಡ್ತೇನೆ. ನಾನು ಗಣಪತಿ ಹೆಗ್ಡೆ ಹುಲಿಮನೆ ಈ ನಾಟಕವನ್ನು ನಿರ್ದೇಶನ ಮಾಡಿದ್ದೇನೆ. ನಾನು ಮೂಲತಃ ಕೃಷಿಕ ಮತ್ತು ಮೆಕ್ಯಾನಿಕ್. ಶಿಕ್ಷಕರು ರಮೇಶ್ ಭಟ್ ಇವರು ಪಾತ್ರವನ್ನು ನಿರ್ವಹಿಸಿದ್ದಾರೆ. ಪುರೋಹಿತರು ಸಹ ಹೌದು ಮತ್ತು ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪೂರ್ಣಚಂದ್ರ ಹೆಗ್ಡೆ ನನ್ನ ಮಗ. ಈಗ ಸದ್ಯದಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಮತ್ತು ಕೆಲವೊಂದು ಕಿರುಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಸಂಪತ್ ಹೆಮ್ಗಾರ್ ಈಗ ಸದ್ಯ ಒಡ್ಡನಗದ್ದಲ್ಲಿದ್ದಾನೆ, ವಿದ್ಯಾರ್ಥಿ. ಈ ವರ್ಷ ನಮ್ಮ ತಿರುಗಾಟದ ನಾಟಕದಲ್ಲಿ ಪಾತ್ರ ವಹಿಸ್ತಾ ಇದ್ದಾನೆ. ಅಜಿತ್ ಭಟ್ ಹೆಗ್ಗಾರಳ್ಳಿ ಪುರೋಹಿತರು ಮತ್ತು ಕೃಷಿಕರು ಮತ್ತು ನಮ್ಮ ತಂಡದ ಸಕ್ರಿಯ ಕಲಾವಿದರು. ಶಮಂತ್ ಶಿರಳಗಿ ಈತ ವೈರಿಂಗ್ ಮ್ಯಾನ್ ಮತ್ತು ನಮ್ಮ ತಂಡದ ಸಕ್ರಿಯ ಕಲಾವಿದ. ಪೂರ್ಣಚಂದ್ರ ಮತ್ತು ಶಮಂತ ಇಡೀ ರಂಗಸಜ್ಜಿಕೆಯನ್ನು ಪ್ರತಿ ನಾಟಕದಲ್ಲೂ ನಿರ್ಮಿಸುವವರು. ಸಹೋದರಿ ಶುಭಾ ಭಟ್ ರಮೇಶ್ ಭಟ್ಟರ ಧರ್ಮಪತ್ನಿ, ಗೃಹಿಣಿ ಮತ್ತು ನಮ್ಮ ತಂಡದ ಸಕ್ರಿಯ ಸದಸ್ಯೆ. ಸ್ನೇಹಿತ ಗಣಪತಿ ಹೆಗಡೆ ಗುಂಜೂರು, ಬಹುಶಃ ನಿಮಗೆಲ್ಲ ಪರಿಚಯ ಇರ್ಬೋದು. ತಾಳಮದ್ದಲೆ ಅರ್ಥಧಾರಿ ಹಾಗೂ ಕೃಷಿಕ ಹಾಗೂ ನಮ್ಮ ತಂಡದ ಮ್ಯಾನೇಜರ್ ಮತ್ತು ಎಲ್ಲ ಸಾಕು. ಆತನ ಧರ್ಮಪತ್ನಿ ಪ್ರವೀಣ ಹೆಗಡೆ, ಗೃಹಿಣಿ ಮತ್ತು ನಮ್ಮ ತಂಡದ ಸಕ್ರಿಯ ಕಲಾವಿದೆ. ರಕ್ಷಿತಾ ವಿದ್ಯಾರ್ಥಿನಿ ಹಾಗೂ ಈ ನಾಟಕದಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದಾಳೆ.
ಸ್ನೇಹಿತ ನಾಗಪತಿ ಭಟ್ ಒಡ್ಡಿನಗದ್ದೆ ನಮ್ಮ ತಂಡದ ಕಲಾವಿದ ಮತ್ತು ಪುರೋಹಿತರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ರಾಮ್ ಅಂಕೋಲೇಕರ್ ಹೋಟೆಲ್ ಉದ್ಯಮಿಗಳು ಹಾಗೂ ನಮ್ಮ ತಂಡದ ಸಕ್ರಿಯ ಕಲಾವಿದರು. ಇಡೀ ನಾಟಕದ ವಿನ್ಯಾಸವನ್ನು ಮಾಡಿದವರು ಶಿಕ್ಷಕರಾದ ಶ್ರೀಪಾದ ಹೆಗಡೆ ಕೋಡ್ನಮನೆಯವರು. ಯಾಕೆಂದರೆ ವಿನ್ಯಾಸ ಅತ್ಯಂತ ಮಹತ್ವದ್ದು ಒಂದು ನಾಟಕಕ್ಕೆ, ಯಾವುದು ಹೇಗಿರಬೇಕು ಎಲ್ಲಿರಬೇಕು ಅನ್ನೋದನ್ನು ಅಷ್ಟು ವಿನ್ಯಾಸವನ್ನು ಮಾಡಿಕೊಟ್ಟವರು ಶ್ರೀಪಾದ ಹೆಗಡೆ ಕೋಡ್ನಮನೆಯವರು. ಇಡೀ ನಾಟಕದ ಹಾಡುಗಳನ್ನು ನೀವು ಕೇಳಿದ್ದೀರಿ. ಈ ನಾಟಕವನ್ನು ರಚಿಸಿದವರು ಎಸ್ ವಿ ಹೆಗಡೆ ಮಗೆಗಾರವರು. ಎಲ್ಲ ಹಾಡುಗಳನ್ನು ರಚಿಸಿ ಅದಕ್ಕೆ ರಾಗ ಸಂಯೋಜಿಸಿ ಇಲ್ಲಿ ಹಾಡನ್ನು ಪ್ರಸ್ತುತಪಡಿಸಿ ಸಂಗೀತ ನೀಡಿದವರು ರಾಜೇಂದ್ರ ಹೆಗಡೆ ಕೊಳಗಿ. ಅವರು ಸಂಗೀತ ಶಿಕ್ಷಕರು. ಜೊತೆಗೆ ಸಾಥ್ ನೀಡಿದವರು ಹಾಗೂ ಪಾತ್ರ ನಿರ್ವಹಿಸಿದವರು ಸಂಜಯ್ ಭಟ್ ಬಿಳಿಗಿ. ಅವರು ಸಹ ಸಂಗೀತ ನಿರ್ದೇಶಕರು ಮತ್ತು ಪುರೋಹಿತರು. ಜೊತೆಗೆ ನಿಮ್ಮ ಊರಿನವರೇ ಇವತ್ತು ಬೆಳಗ್ಗೆಯಿಂದ ಇಲ್ಲೇ ನಮ್ಮೊಟ್ಟಿಗಿದ್ದಾರೆ, ಶಶಿಭೂಷಣ್ ತೆಂಗಾರ್ಮನೆ. ಇಲ್ಲಿಂದ 40 ಕಿಲೋಮೀಟರ್ ನಮ್ಮ ಸಿದ್ದಾಪುರದಲ್ಲಿ. ನಮ್ಮದು 6 ಗಂಟೆಗೆ ರಿಹರ್ಸಲ್ ಶುರುವಾದರೆ ರಾತ್ರಿ 10ರಿಂದ 10:30ವರೆಗೆ ರಿಹರ್ಸಲ್ ಮುಗಿತದೆ. ಪಾಪ 40 ಕಿಲೋಮೀಟರ್ ಇಲ್ಲಿಂದ ಬೈಕ್ ತೊಗೊಂಡು ಮಳೆಯಲ್ಲಿ ಸಹ ಒದ್ದಾಡುತ್ತಾ ರಂಗಾಸಕ್ತಿಯನ್ನು ಬೆಳೆಸ್ಕೊಂಡವರು ಶಶಿಭೂಷಣ್ ಹೆಗಡೆ ತೆಂಗಾರ್ಮನೆಯವರು. ಧ್ವನಿ ಬೆಳಕು ಯಥಾ ಪ್ರಕಾರವಾಗಿ ಉದಯ್ ಸೌಂಡ್ಸ್ ಸಿರ್ಸಿ ಸಂಗಡಿಗರು. ಛಾಯಾಗ್ರಹಣ ಸಂದೀಪ್ HC, ಆತನು ಕೂಡ ನಮ್ಮ ತಂಡದ ಕಲಾವಿದ ಸಹ ಹೌದು. ಈ ಸಾರಿ ಚಿತ್ರೀಕರಣದಲ್ಲಿದ್ದಾರೆ. ಆಯ್ತಲ್ಲ, ಹಾಂ, GM ಹೆಗಡೆಯವರಿಗೆ ಹಸ್ತಾಂತರಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಇವತ್ತಿನ ಕ್ರಾಂತಿಯ ಕಿಡಿ ನಾಟಕವನ್ನು ನಾವು ವೀಕ್ಷಿಸಿ ಬಹುತೇಕ ನನಗನ್ನಿಸಿದ ಹಾಗೆ ಬಹಳ ಅತ್ಯುತ್ತಮವಾಗಿ, ಬಹುತೇಕ ನಾನು ಹಾಸ್ಯಘಟ್ಟದಲ್ಲಿ ನೋಡೋದಕ್ಕಿಂತನೂ ಇಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ತಮ್ಮ ಪ್ರಶಂಸೆಯನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ತೇನೆ. ಏನೇ ಆಗಲಿ, ಈಗ ನೀವೇ ನೋಡಿದಿರಿ ಒಂದು ಸಂಘಟನೆ ಮಾಡ್ತಕ್ಕಂಥದ್ದು ಎಷ್ಟು ಜವಾಬ್ದಾರಿ ಕೆಲಸ ಆಗೋದನ್ನು. ಇಂತಹ ಜವಾಬ್ದಾರಿ ಕೆಲಸವನ್ನು ನಮ್ಮ ಗಣಪತಿ ಹುಲಿಮನೆಯವರು, ಗಣಪತಿ ಹೆಗಡೆ ಗುಂಜಗೋಡವರು ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಭಾಳ ದಿವಸದಿಂದ ಹೇಳಿದ್ದೆ, ನಾನು ನಾಟಕ ನೋಡಿದ ತಕ್ಷಣ ಹೇಳಿದ್ದೆ, ಇದು ನಮ್ಮಲ್ಲಿ ಒಂದು ಪ್ರಯೋಗ ನೀವು ಕೊಡಬೇಕು ಅಂತೇಳಿ. ಅದು ಅವಕಾಶ ಬಂದಾಗ ಆಗ್ತದೆ ಹೇಳ್ತಂಥ ವಿಚಾರ ಇಟ್ಕೊಂಡು ಇವತ್ತು ನಾವು ನಮ್ಮ ಊರಿನ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಊರಿನ ನಾಗರಿಕರ ಒಂದು ಸಹಕಾರದಿಂದ ನಾವೊಂದು ಈ ನಾಟಕದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. ಈ ಸಂದರ್ಭದಲ್ಲಿ ಇನ್ನೊಂದು ತಮಗೆ ಸೂಚನೆ ಕೊಡ್ತೇನೆ. ಇದೇ ಕಂಪನಿಯಲ್ಲಿ ರಂಗಸಂಬಂಧದಲ್ಲಿ ರಕ್ತರಾತ್ರಿ ಹೇಳ್ತಕ್ಕಂತಹ ಒಂದು ನಾಟಕ, ಪೌರಾಣಿಕ ನಾಟಕ ಭಾಳ ಚೆನ್ನಾಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ತಾವು ಇದೇ ರೀತಿಯ ಸಹಕಾರ ಕೊಟ್ಟಲ್ಲಿ ಖಂಡಿತವಾಗಿ ಅವರಿಗೆ ಮತ್ತೊಮ್ಮೆ ಅವಕಾಶ ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಆ ಕಲಾದೇವಿ ಮತ್ತೆ ನಮ್ಮನ್ನು ಕರೆಸ್ಕೊಳ್ಳಲಿ. ನೀವು ಎಲ್ಲ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ಸರ್ವರಿಗೂ ಶುಭರಾತ್ರಿ.